संस्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। नमः श्री यतिराजाय विवेकानंदसूरये सच्चित्सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ರಾಮಾಯಣದ ಅಯೋಧ್ಯಾಕಾಂಡ ಅದನ್ನು ನೋಡ್ತಾ ಇದ್ವಿ. ಕಳೆದ ಶನಿವಾರ ನಾವು ಶ್ರೀರಾಮ ಕಾಡಿಗೆ ಹೊರಟು ಗಂಗಾ ನದಿ ಹತ್ತಿರ ಬಂದ. ಅಲ್ಲಿವರೆಗೂ ನಾವು ಪ್ರಸಂಗವನ್ನು ನೋಡಿದ್ವಿ. ಅವತ್ತು ರಾಮ ಹೊರಟಾಗ ಏನು ಹೇಳಿದ್ರು ವಾಲ್ಮೀಕಿಗಳು, ಅಗ್ನಿಹೋತ್ರಿಗಳು ಅವತ್ತು ಅಗ್ನಿಹೋತ್ರವನ್ನು ಮಾಡಲೇ ಇಲ್ಲ. ಆಮೇಲೆ ಅವತ್ತು ಯಾರ ಮನೆಯಲ್ಲೂ ಅಡುಗೆ ಅನ್ನೋದೇ ಇರಲಿಲ್ಲ. ರಾಮ ಹೊರಟ್ಬಿಟ್ನಲ್ಲ. ಒಂದು ರೀತಿ ಹೇಗಿತ್ತು ಅಂತಂದರೆ ಸೂರ್ಯ ಬೆಳಕನ್ನು ಕೊಡೋದೇ ಮರ್ತು ಹೋಗಿದ್ನೋ ಏನೋ ಜಗತ್ತಿಗೆ, ಅಯೋಧ್ಯೆಗೆ ಮುಖವಾಗಿ. ಆಮೇಲೆ ಅದನ್ನು ಭಾವನೆಯನ್ನು ಇನ್ನೂ ದೀರ್ಘವಾಗಿ ಅಥವಾ ಆಳವಾಗಿ ವ್ಯಕ್ತಪಡಿಸಲು ಅವನೇನು ಹೇಳ್ದ, ವಾಲ್ಮೀಕಿ ಮಹರ್ಷಿಗಳೇನು ಹೇಳಿದ್ರು, ಆನೆಗಳು ಕೂಡ ಆಹಾರವನ್ನು ಬಿಟ್ಟುಬಿಟ್ಟುವಂತೆ, ಹಸುಗಳು ತಮ್ಮ ಕರುಗಳಿಗೆ ಹಾಲನ್ನು ಉಂಡಿಸುವುದು ಮರೆತು ಹೋದುವಂತೆ. ಅಂದರೆ ಇಷ್ಟಪಡಲಿಲ್ಲ ತಮ್ಮ ಇದಕ್ಕೆ. ಆಮೇಲೆ ಒಂದು ಶ್ಲೋಕವನ್ನು, ಒಂದು ವಾಕ್ಯ, ಪುತ್ರಂ ಪ್ರಥಮಜಂ ಲಬ್ಧ್ವಾ ಜನನೀಂ ನಾಭ್ಯನಂದತ. ಅಂದರೆ ಚೊಚ್ಚಲು ಮಗು, ಆ ತಾಯಿಗೆ ಎಷ್ಟೋ ವರ್ಷ ಆದಮೇಲೆ ಮಗು ಹುಟ್ಟಿದೆ. ಆದರೆ ಅದು ಹುಟ್ಟಿದ ಯಾವತ್ತು ದಿವಸ ಅಂತಂದರೆ ಶ್ರೀರಾಮಚಂದ್ರ ಕಾಡಿಗೆ ಹೋಗಿದ್ದ ದಿವಸ. ಅದಕ್ಕೆ ಜನನಿ ನಾಭ್ಯನಂದತ, ಅವಳಿಗೆ ಖುಷಿ ಕೊಡಲಿಲ್ಲ. ಅದು ಚೊಚ್ಚಲು ಮಗು ಆಗಿದ್ದರೂ ಆ ಮಗು ತಾಯಿಗೆ ಖುಷಿ ಆಗಲಿಲ್ಲ, ಯಾಕಂದರೆ ರಾಮ ಕಾಡಿಗೆ ಹೊರಟಿದ್ದ ದಿವಸ ಬಂತಲ್ಲ ಅಂತ. ಹೀಗೆ ವರ್ಣನೆಯನ್ನೆಲ್ಲ ಮಾಡಿಕೊಂಡು ವಾಲ್ಮೀಕಿ ಮಹರ್ಷಿಗಳು ರಾಮ ಹೊರಟಾದೆ ಚಿರಂ ದುಃಖಸ್ಯ ಪಾಪಿಷ್ಟಮಿತಿ ಇದನ್ನೆಲ್ಲ ನೋಡಿದ್ವಲ್ಲ ನಾವು. ಆಮೇಲೆ ಕಾಡಿಗೆ ಬಂದಮೇಲೆ ಸುಮಂತನ ಜೊತೆ ಮಾತು, ಆಮೇಲೆ ತಮಸಾ ನದಿ ಹತ್ರ ರಾಮಚಂದ್ರ ರಥವನ್ನು ತೆಗೆದುಕೊಂಡು ಸುಮಂತನ, ಹಳ್ಳಿಯವರೆಲ್ಲ ನಗರವಾಸಿಗಳೆಲ್ಲ ರಾಮನ ಜೊತೆಗೆ ಬಂದಿದ್ರಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಾಗ್ದಂತೆ ಮುಂಜಾನೆ ಹೊರಟೋಗ್ಬಿಡ್ತಾನಲ್ಲ ಶ್ರೀರಾಮಚಂದ್ರ, ಯಾರಿಗೂ ಹೇಳಿದೆ. ಅದೆಲ್ಲ ಆಗಿ ಕಡೆದಾಗಿ ಅವನೇನು ಮಾಡ್ದ, ಗುಹನನ್ನು ಭೇಟಿ ಮಾಡ್ದ. ವಾಲ್ಮೀಕಿ ಮಹರ್ಷಿಗಳು ಇಷ್ಟೇ ಹೇಳೋದು, ಗುಹ ಯಾರು ಶ್ರೀರಾಮಚಂದ್ರನ ಆಪ್ತ ಮಿತ್ರ, ಇಷ್ಟನ್ನು ಮಾತ್ರ ಹೇಳ್ತಾರೆ. ಅವನು ನಮ್ಮ ಈಗಿನ ಲೆಕ್ಕದಲ್ಲಿ ಉನ್ನತ ಈಗೇನು ಇದಿಲ್ಲ. ಅವನು ಕಾಡಿನಲ್ಲಿ ಒಂದು ಜಾಗವನ್ನು, ಒಂದು ಟ್ರೈಬಲ್ ಥರ ಒಂದು ಜಾಗವನ್ನು ಆಳ್ತಾ ಇದ್ದ. ಅವನು ಪರಮ ಆಪ್ತ ಯಾರಿಗೆ, ಶ್ರೀರಾಮಚಂದ್ರನಿಗೆ. ಅವನು ಇವನಿಗೇನು ಇಲ್ಲೇ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಕೊನೆಗೆ ಅವನು ಹೇಳ್ತಾನೆ, ನನಗೊಂದು ದೋಣಿ ತಂದುಕೊಡಪ್ಪ ದಾಟಲಿಕ್ಕೆ ಅಂತ. ಶ್ರೀರಾಮಚಂದ್ರನಿಗೆ ಅವನು ಒಬ್ಬನಿಗೆ ಯಾರು ಖೇವಟ ಅಂತ, ಖೇವಟ ದೀದಿ ನಮ್ಮದು ಹಾಡು ಒಂದು ಬರ್ತದೆ. ಖೇವಟ ಅಂದರೆ ದೋಣಿ ಓಡಿಸೋನು. ಅವನು ಯಾರೋ ಒಬ್ಬನಿಗೆ ಹೇಳ್ತಾನೆ, ಅವನು ತಂದು ದೋಣಿ ನಿಲ್ಲಿಸ್ತಾನೆ. ಶ್ರೀರಾಮಚಂದ್ರ ದೋಣಿ ತೊಗೊಂಡು ಆ ದಡಕ್ಕೆ ಹೋಗ್ತಾನೆ. ಅದಕ್ಕೇನು ಮುಂಚೆ ಸುಮಂತ್ರನ ಜೊತೆಗೆ ಮಾತಾಗುತ್ತೆ. ಸುಮಂತ್ರ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಸುಮಂತ್ರ ಹೇಳ್ತಾನೆ, ನಾನು ಹೋಗೋದಿಲ್ಲ, ನಾನು ನಿನ್ನ ಜೊತೆ ಬಂದುಬಿಡ್ತೇನೆ ಅಂತ. ರಥ ಇಲ್ಲೇ ಇಟ್ಟು ನಿನ್ನ ಜೊತೆ ನಾನು ಕಾಡಿಗೆ ಬರ್ತೇನೆ. ಅವಾಗ ಏನು ಹೇಳ್ತಾನೆ ಶ್ರೀರಾಮಚಂದ್ರ, ನೋಡಪ್ಪ, ನೀನಂತೂ ಯಾರು ಹೋಗದೇ ಇದ್ದರು ನೀನಂತೂ ಅಯೋಧ್ಯೆ ಹೋಗಲೇಬೇಕು. ಯಾಕೆ ಅಂತಂದರೆ ನಮ್ಮ ತಂದೆ ಅವನು ಧರ್ಮಜ್ಞ ಅಂತ ಹೇಳಬೇಕು ಅಂತಂದರೆ ನೀನು ಹೋಗಬೇಕು. ಯಾಕೆ ನಾನು ಕಾಡಿಗೆ ಬಂದಿದ್ದೀನಿ ಅಂತ ಶಂಕಿಸೋದು ಯಾರು? ಕೈಕೇಯಿಗೆ ಶಂಕೆ ಉಂಟಾಗಬಾರ್ದು. ನನ್ನ ತಂದೆ ದಶರಥನಿಗೆ ಅವಳು ಪೀಡಿಸಬಾರ್ದು. ಹೀಗಿದ್ದರೆ ನೀವು ಮೊದಲು ಹೋಗಿ ಕೈಕೇಯಿಗೆ ಹೇಳು, ನಾನು ಕಾಡಿಗೆ ಬಿಟ್ಟು ಬಂದಿದ್ದೇನೆ.
ಅದನ್ನ ಕಾಯ್ತಾ ಇರ್ತಾಳೆ ಕೈಕೇಯಿ, ಹೋದ್ನೋ ಬಿಟ್ನೋ ಇವರೆಲ್ಲ ಏನೋ ಮಾಡ್ತಾರೋ ಅಂತ. ಅದಕ್ಕೆ ನನಗಾಗಿ ನನ್ನ ತಂದೆಯ ಶ್ರೇಯಸ್ಸಿಗಾಗಿ ನೀನು ಪುನಃ ಅಯೋಧ್ಯೆಗೆ ಹೋಗಲೇಬೇಕು. ಸರಿ, ಸುಮಂತ್ರ ಎಲ್ಲಿವರೆಗೂ ಆ ದೋಣಿ ದಾಟೋವರೆಗೂ ರಾಮಚಂದ್ರ ಸೀತೆ ಲಕ್ಷ್ಮಣ ಕಣ್ಣಿಗೆ ಕಾಣ್ತಾರೋ ಅಲ್ಲಿವರೆಗೂ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವರೆಲ್ಲೇ ಕಾಡು ಒಳಗಡೆ ಹೋದ ಮೇಲೆ ಸುಮಂತ್ರ ರಥವನ್ನು ತೆಗೆದುಕೊಂಡು ಅವನೇನು ಮಾಡ್ತಾನೆ, ವಾಪಸ್ ಅಯೋಧ್ಯೆ ಕಡೆ ನಡೀತಾನೆ. ಇಲ್ಲಿ ಒಂದು ಅಂಶ ಇದೆ, ಯಾವುದರಲ್ಲಿ ಅಂತಂದರೆ, ಈ ದೋಣಿಯನ್ನು ದಾಟಬೇಕಾದ್ರೆ, ದೋಣಿಯಿಂದ ಗಂಗಾ ನದಿ ದಾಟಬೇಕಾದ್ರೆ ಆ ಅಂಬಿಗ ಏನು ಮಾಡ್ತಾನೆ, ರಾಮನಲ್ಲಿ ಪ್ರಾರ್ಥನೆ ಮಾಡ್ಕೊತಾನೆ, ನಿನ್ನ ಪಾದವನ್ನು ತೊಳಿಬೇಕು ಅಂತ. ನಮಗೆ ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಅಧ್ಯಾತ್ಮ ರಾಮಾಯಣದಲ್ಲಾಗಲಿ ಗುಹ ರಾಮನ ಪಾದ ತೊಳೆದ ಅಂತ ನಮಗೆ ಉಲ್ಲೇಖ ಇಲ್ಲ. ಎರಡೂ ಕಡೆ ಉಲ್ಲೇಖ ಏನು ಬರ್ತದೆ, ಒಬ್ಬ ಅಂಬಿಗ ತೊಳೆದ ಅಂತ. ಅದು ಏನು ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಿ ಪ್ರಸಂಗ ಬರುತ್ತೆ ಅಂತಂದರೆ, ವಿಶ್ವಾಮಿತ್ರನ ಜೊತೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾನಲ್ವಾ, ರಾಕ್ಷಸನ್ನೆಲ್ಲ ಸಂಹಾರ ಮಾಡಬೇಕು, ನನಗೆ ಇವ್ರು ನಿಮ್ಮ ಮಗ ಬೇಕು ಅಂಥೇಳಿ ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಅವರು ಮಿಥಿಲೆಗೂ ಬರಬೇಕು. ಮಿಥಿಲೆಗೆ ಬರೋಕ್ಕಿಂತ ಮುಂಚೆ ಅಲ್ಲಿ ಅವರು ನದಿ ದಾಟಬೇಕಾಗಿತ್ತೆ. ಆ ನದಿ ದಾಟಕ್ಕಿಂತ ಮುಂಚೆ ಅವ್ರು ಎಲ್ಲಿ ಬರ್ತಾರೆ, ಅಹಲ್ಯೆ ಗೌತಮ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಏನು ಸ್ವಾರಸ್ಯ, ಆ್ಯಕ್ಚುಲಿ ಈಗ ನೀವು ಎಲ್ಲಿ ಟಿ ವಿನಲ್ಲಿ ಪ್ರಸಂಗದಲ್ಲಿ ಏನು ಕೇಳ್ತೀರಾ, ರಾಮ ಯಾವುದೋ ಕಲ್ಲು ಮೇಲೆ ಕಾಲಿಟ್ಟ ಅದು ಅಹಲ್ಯ ಆಗಿ ಎದ್ಲು ಅಂತ. ವಾಲ್ಮೀಕಿ ಮಹರ್ಷಿಗಳಲ್ಲಿ ಅದು ಉಲ್ಲೇಖ ಇಲ್ಲ. ಎಷ್ಟೋ ಉಲ್ಲೇಖ, ಇದು ರಾಮ ಅವನು ಸ್ವಯಂವರಕ್ಕೂ ಹೋಗಲಿಲ್ಲ, ಶಿವಧನುಸ್ಸನ್ನು ಅವನು ಯಾವಾಗಲೂ ಮುರಿದಿದ್ದು, ಸ್ವಯಂವರ ಆಗಿಲ್ಲ ಸೀತೆಗೆ. ಅದು ಯಾವಾಗ ಆಗಿರುತ್ತೆ, ರಾಮನ ಮುಂದೆ ಬಂದಾಗ ಹೇಳ್ತಾನೆ, ನಾವು ಸ್ವಯಂವರ ಮಾಡಿದ್ವಿ ನನ್ನ ಮಗಳಿಗೆ, ಯಾರೂ ಮಾಡಲಿಲ್ಲ, ಶಿವಧನುಸ್ಸು ಎತ್ತಕ್ಕಾಗಲಿಲ್ಲ ಅಂತ. ಆವಾಗ ರಾಮ ಹೇಳ್ತಾನೆ, ನೋಡೋಣ, ಅದು ನನಗೊಂದು ಕುತೂಹಲ ಇದೆ, ಅಷ್ಟೊಂದು ಎತ್ತಕ್ಕಾಗದೇ ಇದ್ದು ಅಂತ. ಅದು ಐರನ್ ಇದ್ರ ಮೇಲೆ ಇಟ್ಟಿರ್ತಾರಂತೆ, ಗಾಲಿ ಎಲ್ಲ ಇರ್ತಂತೆ, ಎಲ್ಲ ಸೇರಿ ಎಳ್ಕೊಂಬರ್ತಂತೆ. ರಾಮ ನಾನು ಎತ್ತಲ ಅಂತ ಹೇಳ್ತಾನಂತೆ. ಆಯ್ತು, ಇದು ವಾಲ್ಮೀಕಿ ರಾಮಾಯಣ ಪ್ರಕಾರ ಹೇಳ್ತಿರೋದು. ಆಯ್ತು, ಎತ್ತು ನೋಡು ಅಂತ ಅವನು ಧನುಸ್ಸು ಎತ್ತು ಮುರಿದ್ಬಿಟ್ಟು ಇದು ಮಾಡ್ತಾನೆ, ಅವನು ಬಿಲ್ಲನ್ನು ಭೇದಿಸೋಕ್ಕೆ ಟೆಂಕರಿಸ್ತಾನೆ. ಆವಾಗ ನೀನು ಪ್ರತಿಕೂಲ, ನನ್ನ ಮಗಳನ್ನ ಹಿಡ್ಕೊಳ್ಳೋಕ್ಕೆ ನೀನು ಯೋಗ್ಯ ಅಂಥೇಳಿ ಆಮೇಲೆ ವಿವಾಹದ ಪ್ರಸ್ತಾಪನೆ ನಡೆಯೋದು. ಸ್ವಯಂವರ ರಾಮ ಇದ್ದಾಗ, ಸ್ವಯಂವರಕ್ಕೆ ರಾಮ ಬಂದಿರಲ್ಲ. ಅದು ಬೇರೆ ಬೇರೆ ರಾಮಾಯಣದಲ್ಲಿ ಉಲ್ಲೇಖ. ವಾಲ್ಮೀಕಿ ಮೂಲ ರಾಮಾಯಣಕ್ಕೆ ವಾಲ್ಮೀಕಿ ರಾಮಾಯಣನೇ. ಇಲ್ಲಿ ಅಹಲ್ಯದು ಸ್ವಾರಸ್ಯ ಏನು ಅಂತಂದರೆ, ಮೊದಲು ಶ್ರೀರಾಮಚಂದ್ರನಿಗೆ ಈ ನಮ್ಮ ಭಗೀರಥ ಗಂಗೆ ತರೋದು, ಆಮೇಲೆ ಈ ಅಹಲ್ಯೆ ಗೌತಮರು ಅಹಲ್ಯೆಗೆ ಏನಾಯಿತು, ಈ ಘಟನೆಗಳೆಲ್ಲ ದಸ್ತೆನಲ್ಲಿ ವಿಶ್ವಾಮಿತ್ರರು ಕತೆ ಹೇಳ್ತಾನೆ, ಇವನಿಗೆ ರಾಮನಿಗೆ ಕತೆ ಹೇಳ್ತಾನೆ. ಈ ಥರ ಒಬ್ಬಳು ಅಹಲ್ಯೆ ಅಂತ ಇದ್ಲು, ಇಂದ್ರ ಅವಳ ಸೌಂದರ್ಯವನ್ನು ನೋಡಿ ಸಂಘ ಪಡೆದು ಗೌತಮರು ಶಾಪ ಕೊಟ್ಟು ಅವಳೇನು ಹೇಳ್ತಾನೆ, ಭಸ್ಮಶಾಯಿನಿ ಅಂತ ಹೇಳ್ತಾನೆ. ಗೌತಮ ಮಹರ್ಷಿಗಳು ಏನು ಹೇಳೋದು ಅಲ್ಲಿಗೆ, ಭಸ್ಮಶಾಯಿನಿ, ನೀನು ಕಾಣಿಸ್ದವಳಾಗು ಅಂತ. ಯಾಕಂದರೆ ನೀನು ಚಾರಿತ್ರವನ್ನು ಕಳ್ಕೊಂಬಿಟ್ಟಿಯಲ್ಲ, ಪತಿ ಇದ್ದಾಗ ಇನ್ನೊಬ್ಬರ ಪತಿ ಜೊತೆ ಸಂಘ ಮಾಡೋಗಿಲ್ಲ, ಅದಕ್ಕೆ ನೀನು ಕಾಣದಂತಾಗು ಭಸ್ಮಶಾಯಿನಿ ಅಂತ ಹೇಳಿದವಳು. ಕಲ್ಲಾಗ್ತಾಳೆ ಅಂತ ಉಲ್ಲೇಖ ಇಲ್ಲ, ರಾಮ ಅವಳ ಮೇಲೆ ಕಾಲಿಟ್ಟಿದ್ದು ಇಲ್ಲ. ಆದ್ದರಿಂದ ಇಲ್ಲೇನಾಗುತ್ತೆ, ಇದನ್ನು ಈ ಪ್ರಸಂಗವನ್ನು, ಗೌತಮ ಮಹರ್ಷಿಯರ ಪ್ರಸಂಗವನ್ನು, ಅಹಲ್ಯ ಪ್ರಸಂಗವನ್ನು ಶ್ರೀರಾಮಚಂದ್ರನಿಗೆ ವಿಶ್ವಾಮಿತ್ರರು ವರ್ಣನೆ ಮಾಡ್ತಾರೆ, ಈ ಥರ ಒಂದು ಘಟನೆ ನಡೀತು ಅಂತ. ಆವಾಗ ಅವನೇನು ಮಾಡ್ತಾನೆ, ಶ್ರೀರಾಮಚಂದ್ರ ಭಾಳ ಧರ್ಮಜ್ಞ. ಅವನು ಒಳಗಡೆ ಗೌತಮರ ಆಶ್ರಮವನ್ನು ಪ್ರವೇಶ ಮಾಡಬೇಕಾದ್ರೆ ವಿಶ್ವಾಮಿತ್ರರಿಗೆ ಏನು ಹೇಳ್ತಾನೆ, ಮಹರ್ಷಿಗಳೇ ನೀವು ಮೊದಲು ಹೋಗಿ, ನಾನು ಆಮೇಲೆ ಬರ್ತೀನಿ ಅಂತ. ವಿಶ್ವಾಮಿತ್ರರು ಆಶ್ರಮವನ್ನು ಪ್ರವೇಶ ಮಾಡೋದು ಮೊದಲು. ಅವಳೇನು ಕಾಣಿಸ್ಕೊಳ್ಳಿಲ್ಲ ಅಹಲ್ಯೆ. ಯಾವಾಗ ರಾಮ ಗೌತಮ ಋಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿ ಕಾಲಿಡ್ತಾನೋ ಅವನ ಪಾದಧೂಳಿಯಿಂದ ಅವಳಿಗೆ ಮತ್ತೆ ಅವಳ ರೂಪವನ್ನು ಬರ್ತದೆ ಅಂತ ಅವಳು ಕಾಣಿಸ್ಕೊಳ್ತಾಳೆ. ಅವಾಗ ರಾಮ ಏನು ಮಾಡ್ತಾನಲ್ಲಿ, ಇಂಪಾರ್ಟೆಂಟ್ ಥಿಂಗಲ್ಲಿ ಏನು, ಅವಳಿಗೆ ಗೌತಮ ಮಹರ್ಷಿಗಳಿಂದ ಶಾಪ ಆದರೂ ರಾಮ ಹೇಗೆ ಗೌರವಿಸ್ತಾನೆ ಮಹಿಳೆಯರಿಗೆ, ಯಾವಾಗ ಅಹಲ್ಯೆಯನ್ನು ಕಾಣ್ತಾನೋ ಸೀದಾ ಅವಳ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡ್ತಾನೆ, ನನ್ನ ಕೌಸಲ್ಯೆ ಅಂತ. ಈಗ ಅಲ್ಲಿವರೆಗೂ ಏನು ವರ್ಣನೆ ಮಾಡಿತ್ತು, ಅವಳು ಪತಿತಳು ಅಂದರೆ ಶಿ ಹಸ್ ಫಾಲನ್ ವುಮನ್ ಅಂತ. ರಾಮ ಅದನ್ನು ನೋಡೋನಲ್ಲ.
ಅವರು ಅಲ್ಲಿ ಒಂದು ವರನೂ ಇರುತ್ತೆ ಗೌತಮ ಮಹರ್ಷಿಗಳು, ಏನು ಈ ನೀನು ಭಸ್ಮಶಾಯಿನಿ ಆಗ್ತೀಯ ಮತ್ತು ರೂಪ ಯಾವಾಗ ವಾಪಸ್ ಬರುತ್ತೆ, ಯಾವತ್ತು ರಾಮ ಈ ಆಶ್ರಮಕ್ಕೆ ಕಾಲನ್ನು ಇಡ್ತಾನೋ ಅವನ ಪಾದಧೂಳಿಯಿಂದ ನಿನಗೆ ವಾಪಸ್ ಬರ್ತದೆ ಅಂತ. ಅದಕ್ಕೆ ಯಾವಾಗಲೂ ತಿಳ್ಕೊ, ಭಗವಂತ ನಮ್ಮ ಪೂಜೆ ಎಷ್ಟು ಚಿನ್ನ ಇಡ್ತೀರಿ ಅಂತ ಅವನೇನು ನೋಡಲ್ಲ. ಅಕ್ಷಯ ತೃತೀಯದಿಂದ ಸೇರಿಸಿದ್ದೇನು ಅವನೇನು ಕೇಳ್ತಾನ, ನೀನು ಹೇಗಿದೆ ಅಂತ ಕೇಳ್ತಾನೆ. ನೀನು ಹೃದಯ ಹೇಗಿದೆ, ಚೊಕ್ಕಟವಾಗಿದೆಯಾ, ಖುಷಿಪಟ್ಟು. ಅವನು ಅಹಲ್ಯೆಗೆ ಶ್ರೀರಾಮಚಂದ್ರ ನಮಸ್ಕಾರ ಮಾಡ್ತಾನೆ. ಅವನು ಬೇರೆ ಏನು ಗಮನಿಸಲೇ ಇಲ್ಲ. ಅಲ್ಲಿ ಹಿಂದಿನ ವೃತ್ತಾಂತ ವಿಶ್ವಾಮಿತ್ರರೆಲ್ಲ ಹೇಳಿದ್ದ, ಅವನಿಗದು ಬೇಕಿಲ್ಲ. ಭಗವಂತನಿಗೇನು ಬೇಕೋ, ಒಬ್ಬಳು ತಾಯಿ ಇದ್ದಾಳೆ, ಅವಳು ತಾಯಿಯಾಗಿ ಕಂಡು ನಮಸ್ಕಾರ ಮಾಡಿ ಇದ್ದದ್ದೇ. ಏನೋ ಮನಸ್ಸು ಬೀಳ್ತದೆ, ಆಗ್ತದೆ, ಹೋರಾಟ ಇರ್ತದೆ. ಈ ಜಗತ್ತಿನಲ್ಲೋ ಮನಸ್ಸು ಇಟ್ಕೊಂಡು ಏನಾದ್ರು ಸಂಸಾರ ನಡ್ಸೋಕ್ಕಾಗ್ತದೆ, ಭಾಳಷ್ಟು ಪ್ರಾಬ್ಲಮ್ಮು. ಆದ್ದರಿಂದ ಏನು ಮಾಡ್ತಾನೆ, ಈ ಟೆಂಪ್ರರಿ ಫಾಲ್ಗೆ ಗಾಡ್ ಈಸ್ ನಾಟ್ ಟು ಮಚ್ ಡಿಸ್ಟರ್ಬ್ಡ್. ವಾಟ್ ಈಸ್ ಅಗೇನ್ಸ್ಟ್ ಅಸ್, ಏನೋ ಅವನು ನಮ್ಮಿಂದ ಅಪೇಕ್ಷೆ ಪಡೋದೇನೋ, ಅವನು ನಿನ್ನ ಹೃದಯದಲ್ಲಿ ನನಗಾಗಿ ಜಾಗ ಇಟ್ಕೊಂಡು. ಅದಕ್ಕೆ ಏನು ಹೇಳ್ತಾರೆ, ರಾಮನ ಪಾದ ಧೂಳಿ ಬಂತು ಅಂತಂದರೆ ರಾಮನಾಮ ಸ್ಮರಣೆಯಿಂದ ಅಹಲ್ಯೆಗೆ ತನ್ನ ರೂಪ ಮತ್ತೆ ಬರ್ತದೆ. ಸೊ ಅದರಿಂದ ಈ ಅಹಲ್ಯೆಯ ವೃತ್ತಾಂತ ಆದ ಮೇಲೆ ಹೀಗೆ ಮಿಥಿಲೆಗೆ ಹೋಗಬೇಕಿತ್ತು. ನಮ್ಮ ಪ್ರಸಂಗ ಮತ್ತು ಇದು ಬಾಲಕಾಂಡದಲ್ಲಿ ಬರ್ತಾ, ಅಯೋಧ್ಯಕಾಂಡದಲ್ಲಿ ಬರಲ್ಲ ಅಹಲ್ಯೆ ವೃತ್ತಾಂತ. ನಾನು ಈಗ ಮಿಥಿಲೆಗೆ ಬರಬೇಕಲ್ಲ, ಅದಕ್ಕೆ ಮಿಥಿಲೆಗೆ ಬರಬೇಕಾದ್ರೆ ಅಹಲ್ಯೆಯನ್ನು ನೋಡಿಕೊಂಡೆ ಮಿಥಿಲೆಗೆ ಬರೋದು. ಹಾಗಾಗಿ ಹೀಗೆ ಮಿಥಿಲೆಗೆ ಬಂದ, ದೋಣಿಯನ್ನು ದಾಟ್ತಾ. ಅಲ್ಲಿ ಅಂಬಿಗ ಶ್ರೀರಾಮಚಂದ್ರನ ಪಾದವನ್ನು ತೊಳೆದಿರ್ತಾನೆ. ಈಗ ತುಳಸಿ ರಾಮಾಯಣದಲ್ಲಿ ಇಲ್ಲಿ ತುಳಸಿ ದಾಸರು ಈ ಪ್ರಸಂಗದಲ್ಲಿ ತರ್ತಾರೆ ಆ ವೃತ್ತಾಂತವನ್ನು. ಏನು ಹೇಳ್ತಾರೆ ಅವರು, ಶ್ರೀರಾಮಚಂದ್ರ ದೋಣಿ ಬೇಕು ಅಂತ ಹೇಳಿದಾಗ ನಮ್ಮ ಗುಹ ಏನು ಮಾಡ್ದೆ, ಕರೆಸ್ದ ಒಬ್ಬ ಅಂಬಿಗನನ್ನು ಕರೆಸಿ, ಸರಿ ಅವನೇನು ಹೇಳ್ತಾನೆ ಅಂತಂದರೆ, ಅಂದರೆ ತುಳಸಿ ರಾಮಾಯಣದಲ್ಲಿ ಬರೋದು ಏನು ಹೇಳ್ತಾರೆ ಅಂತಂದರೆ, ಓ ಗುಹ, ನಾನು ಕೇಳಿದ್ದೇನೆ ಈ ಶ್ರೀರಾಮಚಂದ್ರನ ಪಾದಧೂಳಿ ಭಾಳ ಡೇಂಜರಸ್ಸು. ಏನು ಡೇಂಜರಸ್ಸು, ಅವನೇನೋ ಗೌತಮ ಋಷಿಗಳ ಆಶ್ರಮ ಪ್ರವೇಶ ಮಾಡ್ದಂಗೆ ಯಾರೋ ಮಹಿಳೆ ಕಾಣಿಸ್ಕೊಂಬಿಟ್ಲಂತೆ. ಆಮೇಲೆ ಇದು ತುಳಸಿ ರಾಮಾಯಣದಲ್ಲಿ ಕಲ್ಲು ಅಹಲ್ಯೆ ಆಗಿದ್ದು ಅಂತಲೂ ಇದಿದೆ. ಯಾವುದೋ ಒಂದು ಕಲ್ಲು ಇದು ಮಾತೃರೂಪವನ್ನು ತಾಳ್ತಂತೆ, ನನ್ನ ದೋಣಿ ನನಗಿರದೇ ಒಂದು, ನನ್ನ ಜೀವನವನ್ನು ನಡೆಸೋದೇ ಇದು ಒಂದು ದೋಣಿಯಿಂದ. ಅದರಿಂದ ಈ ದೋಣಿ ಯಾರೋ ಮಹಿಳೆ ಆಗಿಬಿಟ್ರೆ ಭಾಳ ಪ್ರಾಬ್ಲಮ್ಮಪ್ಪ, ಅದಕ್ಕೆ ಒಂದು ಪಾದಧೂಳಿ ನನಗೆ ಬೇಡ ಅಂತ ಹೇಳ್ತಾನಂತೆ. ಆವಾಗ ಆ ಒಂದು ಗುಹನ ಪರ್ಮಿಷನ್ ತೊಗೊಂಡು ಶ್ರೀರಾಮಚಂದ್ರಂಗೆ ಹೇಳ್ತಾನಂತೆ, ರಾಮ ನಿನ್ನ ಪಾದ ತೊಳಿಬೇಕಪ್ಪ, ನಿನ್ನ ಪಾದ ಧೂಳಿ ಬೇಡ ನನಗೆ ಅಂತ. ಇದು ಪ್ರಸಂಗ ತುಳಸಿದಾಸರು ಹೇಳೋದು. ಬಹುಶಃ ಇದೆಲ್ಲ ಭಕ್ತಿಗೆ ಸಂಬಂಧಪಟ್ಟದ್ದು ಅಂತ ಇಟ್ಕೊಳ್ಳಿ, ಇಲ್ಲಿ ಲಾಜಿಕ್ಕೆಲ್ಲ ತರಕ್ಕೆ ಹೋಗ್ಬಿಡಿ. ಸರಿ, ಅವನೇನು ಮಾಡ್ದ, ಶ್ರೀರಾಮಚಂದ್ರ ಒಪ್ಕೊಳ್ತಾನೆ. ಆಮೇಲೆ ಅವನು ಪಾದಧೂಳಿಯನ್ನು ತೊಳೆದು, ಆಮೇಲೆ ಪಾದವನ್ನು ತೊಳೆದು ನಂತರ ಅವನು ದೋಣಿಯನ್ನು ಏರ್ತಾನೆ. ಶ್ರೀರಾಮಚಂದ್ರ ಆ ಬದಿಗೆ ಗಂಗಾ ನದಿಯ ದಾಟಿ ಹೋಗ್ತಾನೆ. ಆಮೇಲೆ ಅಲ್ಲಿ ನಾನು ಲಾಸ್ಟ್ ಟೈಮ್ ಉಲ್ಲೇಖ ಮಾಡಿದ್ದೆ, ಯಾವಾಗ ನದಿಯ ಮಧ್ಯಭಾಗಕ್ಕೆ ಬರ್ತಾನೋ ದೋಣಿ, ಆಗ ಸೀತೆ ಹರಕೆ ಹೊತ್ತಾಳಲ್ಲ, ಅಂದರೆ ಏನು, ನನ್ನ ಪತಿ ಅವನು ಧರ್ಮಜ್ಞ, ತಂದೆಯ ಮಾತನ್ನು ಹಿಡ್ಕೊಂಡು ಕಾಡಿಗೆ ಹೋಗ್ತಾ ಇದ್ದಾನೆ. 14 ವರ್ಷ ಕಾಡಿನಲ್ಲಿ ಇರಬೇಕು ಅವನು ಸುಭಿಕ್ಷೆಯಿಂದ ಸುರಕ್ಷಿತವಾಗಿ 14 ವರ್ಷ, ಮತ್ತೆ ನಾವು 3 ಜನ ವಾಪಸ್ ಬರುವಂತಾಗಲಿ, ದಶರಥನ ನೋಡುವಂತಾಗಲಿ ಇತ್ಯಾದಿ ಹೇಳಿ ನಾನು 1,00,000 ಹಸುಗಳನ್ನು ದಾನ ಮಾಡ್ತೇನೆ ಅಂತ. ಹಾಗೆಲ್ಲ ಒಂದು ಹೇಳಿದ್ರಲ್ಲ, ಇದೆಲ್ಲ ಕಾವ್ಯಕ್ಕೆ ಸಂಬಂಧಪಟ್ಟು 1,00,000 ಅಂದರೆ 100 ಅಂತ ಇಟ್ಕೋಬೋದು. ಈಗಿನ ಪ್ರಾಕ್ಟಿಕಲ್ ಇದಾಗ ಏನೋ ಹೇಳೋದಿದೆ, 100 ಹಸು ದಾನ ಮಾಡ್ತಾರೆ ಅಂತ, ನಾನು ದಾನ ಮಾಡ್ತೇನೆ ಅಂತ ಸೀತೆ ನದಿ ಮಧ್ಯಭಾಗದಲ್ಲಿ ಬಂದು ಹರಕೆಯನ್ನು ಹೊತ್ತಾಳೆ ಅಂತ ವಾಲ್ಮೀಕಿಗಳೇ ಹೇಳ್ತಾರೆ. ಅಂದರೆ ಈಗ ನಮ್ಮಲ್ಲಿ ಹರಕೆ ಹೊತ್ತದ್ದು ಏನು ಹೊಸದೇನಲ್ಲ, ರಾಮಾಯಣ ಕಾಲದಿಂದ ಹರಕೆ ಹೊತ್ತದೂ ಇದೆ. ಆಮೇಲೆ ನಿಮಗೇನು ವಿವೇಕಾನಂದರ ಜೀವನವನ್ನು ಓದಿದ್ದು ನೆನಪು ಮಾಡಿದರೆ, ಭುವನೇಶ್ವರಿ ದೇವಿ ಸ್ವಾಮಿ ವಿವೇಕಾನಂದರ ತಾಯಿ, ಆಕೆಗೆ ಸ್ತ್ರೀ ಸಂತಾನ ಇರ್ತದೆ, ಪುತ್ರ ಸಂತಾನ ಇರಲ್ಲ. ಪುತ್ರ ಸಂತಾನ ಬೇಕು ಅಂತ ಅವಳು ಅಪೇಕ್ಷೆ ಪಡ್ತಾಳಲ್ಲ, ಅವಾಗ ಅವಳು ಏನು ಮಾಡ್ತಾಳೆ, ಅವಳು ಹರಕೆ ಹೊತ್ತಾಳೆ. ಏನು ಹರಕೆ ಹೊತ್ತಾಳೆ, 1 ವರ್ಷ ನಾನು ಶಿವನನ್ನು ಆರಾಧಿಸ್ತೇನೆ, ನನಗೊಂದು ಪುತ್ರ ಸಂತಾನ ಆಗಬೇಕು. ಶಿವನ ಆರಾಧಿಸೋದು ಏನು ಮಾಡಬೇಕು, ಅವ್ರ ತಾಯಿ ಅಂದರೆ ನರೇಂದ್ರನ ಅಜ್ಜಿ
ಕಾಶಿನಲ್ಲಿ ವಾಸ ಮಾಡ್ತಿರ್ತಾರೆ. ಅಲ್ಲಿ ಕಾಶಿನಲ್ಲಿ ಯಾರು ಹೋಗಿದ್ದರೋ ಅಲ್ಲಿ ವೀರೇಶ್ವರ ಶಿವ ಅಂತಿದೆ, ಅದರದ್ದು ಒಂದು ವಿಶೇಷತೆ ಇದೆ. ತ್ರೈಲಿಂಗ ಸ್ವಾಮಿಗಳ ಆಶ್ರಮದಿಂದ ಮತ್ತೆ ಆ ಕಡೆ ಮೇಲ್ಗಡೆ ಹೋದರೆ ನಿಮಗೆ ವೀರೇಶ್ವರ ಶಿವ ಅಂತಿದೆ. ಅಲ್ಲಿ ವೀರೇಶ್ವರ ಶಿವ ಘಾಟು ಇದೆ, ಆ ಘಾಟಿಂದ ಹತ್ಕೊಂಡು ಮೇಲ್ಗಡೆ ಹೋದರೆ ನಿಮಗೆ ವೀರೇಶ್ವರ ಶಿವನ ದೇವಸ್ಥಾನ ಇದೆ. ಅಲ್ಲಿ ಸ್ಥಳ ಪುರಾಣ ಅದರದ್ದೇ ಒಂದು ವಿಶೇಷತೆ ಇದೆ. ವೀರೇಶ್ವರ ಶಿವ ಅಂದರೆ ಏನು ಅಂತ 7 ಶಿವ ಇತ್ಯಾದಿ ವರ್ಣನೆ ಎಲ್ಲ ಬರ್ತದೆ ಅಲ್ಲಿ ಶಿವಪುರಾಣದಲ್ಲಿ. ಅಂದರೆ ಈ ವೀರೇಶ್ವರ ಶಿವನನ್ನು ಆರಾಧಿಸಬೇಕು. ಅದಕ್ಕೆ ಅವಳು ಏನು ಮಾಡ್ತಾಳೆ, ಅವರ ಅಜ್ಜಿ ಹೇಳ್ತಾಳೆ, ಒಂದು ಕೆಲಸ ಮಾಡು, ಪ್ರತಿ ಸೋಮವಾರ ನಿಮ್ಮ ಮನೆಯಲ್ಲಿ ನೀನು ಆ ವೀರೇಶ್ವರ ಶಿವನ ಧ್ಯಾನ ಮಾಡ್ತಾ ಅಭಿಷೇಕ ಪೂಜೆ ಎಲ್ಲ ಮಾಡು. ನಾನು ಆವತ್ತಿನ ದಿವಸ ಪ್ರತಿ ಸೋಮವಾರ ವೀರೇಶ್ವರ ಶಿವನಿಗೆ ಹೋಗಿ ನಿನ್ನ ಪರವಾಗಿ ನಾನಲ್ಲಿ ಅಭಿಷೇಕ ಮಾಡ್ತೀನಿ, ನೀನು ಮನೆಯಲ್ಲಿ ಮಾಡು. ಯಾಕಂದರೆ ಇವಳು ಭುವನೇಶ್ವರಿ ಕಲ್ಕಟ್ಟಲ್ಲಿರ್ತಾಳೆ, ಕಾಶಿವರೆಗೆ ಹೋಗಿ 1 ವರ್ಷ ಇರೋದಂಗೆ. ಸರಿ, ಇವಳು ಹೋಗಿ 1 ವರ್ಷ ಈ ಥರ ಮಾಡಿದ ಮೇಲೆ ನರೇಂದ್ರ ಹುಟ್ಟೋದು. ನರೇಂದ್ರ ಹುಟ್ಟಿದ ಮೇಲೆ ಅವ್ನಿಗೆ ಎಂಥ ಗಲಾಟೆ ಅಂದರೆ ಯಾವ ತಾಯಿನೂ ಅವ್ನು ಹಿಡಿಯೋಕ್ಕಾಗಲ್ಲ. ಅವನು ಅಷ್ಟು ಶಕ್ತಿ ನರೇಂದ್ರನಿಗೆ. ಅವನೇನು ಮಾಡ್ತಿರ್ತಾನೆ, ಎಷ್ಟು ತುಂಬ ಅನ್ಕಂಟ್ರೋಲಬಲ್ ಅಂತಾಗ ಭುವನೇಶ್ವರಿ ಏನು ಮಾಡ್ತಿರ್ತಾಳೆ, ಒಂದು ತೊಂಬಿಗೆನಲ್ಲಿ ನೀರು ತಂದು ಅವನ ತಲೆ ಮೇಲೆ ಸುರಿದ್ಬಿಟ್ಟು ಶಿವ 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 ಅಂಥೇಳಿ ಸೈಲೆಂಟು. ನರೇಂದ್ರನಿಗೆ ಅಭಿಷೇಕ ಮಾಡಿದ್ರು ಸೈಲೆಂಟು. ಅದಕ್ಕೆ ಭುವನೇಶ್ವರಿ ದೇವಿ ತಮಾಷೆಗೆ ಹೇಳ್ತಿರ್ತಾರಲ್ಲ, ಶಿವನ ಪ್ರಾರ್ಥನೆ ಮಾಡಿದೆ ನೀನು ನಮ್ಮ ಮನೆಗೆ ಬಾರೋ ಅಂತ ಅವನು ಗಣಗಳನ್ನ ಕಳಿಸ್ಬಿಟ್ಟಿಯಾನೆ ಅಂತ. ಅವ್ನು ಗಣಗಳ ಭೂತಗಳಲ್ಲ. ಶಿವನ ಪ್ರಾರ್ಥನೆ ಮಾಡಿದೆ ನೀನು ನಮ್ಮ ಮನೆಗೆ ಬಾ ಅಂತ ಅವ್ನು ಗಣನ ಕಳಿಸ್ಕೊಟ್ಬಿಟ್ಟಿದ್ದಾನೆ ಅಂತ ಭುವನೇಶ್ವರಿ ಹೇಳ್ತಿರ್ತಾಳೆ. ಅಂದರೆ ಇಲ್ಲೊಂದು ನರೇಂದ್ರ ಅಷ್ಟು ಗಲಾಟೆ ಅಂತಂದರೆ ಅವನು ಧ್ಯಾನ ಸಿದ್ಧ, ನಿತ್ಯ ಸಿದ್ಧ. ಧ್ಯಾನ ಕೂತ್ರೆ ಅವನಷ್ಟು ಧ್ಯಾನ ಇಲ್ಲ, ಏಕಾಗ್ರತೆ ಅವನಷ್ಟು ಏಕಾಗ್ರತೆ ಇಲ್ಲ. ಅದಕ್ಕೆ ನಾವು ಹುಡುಗರಿಗೆ ಹೇಳ್ತಿರ್ತೀನಿ, ನರೇಂದ್ರ ಕೂಡ ತಂಟೆ ಮಾಡ್ತಿದ್ದ, ಆದರೆ ಜೊತೆಗೆ ಧ್ಯಾನವೂ ಮಾಡ್ತಿದ್ದ, ಅಷ್ಟೇ ಏಕಾಗ್ರತೆಯಿಂದ ಕಲಿತಿದ್ದ. ಆಮೇಲೆ ನಿಸ್ವಾರ್ಥ ಸೇವೆ ಒಂದು. ಎಂಥ ಅವ್ನು ಚಿಕ್ಕ ವಯಸ್ಸಲ್ಲಿದ್ದಾಗ ಬಡವ್ರು ಕೊಂಡು ಯಾರ ಕೇಳಿದ್ರೆ ಅವ್ನು ಬಟ್ಟೆನೆಲ್ಲ ಕೊಟ್ಬಿಡ್ತಾನಲ್ಲ ಅವನು ಬಾಲ್ಯದಲ್ಲಿದ್ದಾಗಲೇ. ನಿಸ್ವಾರ್ಥಿ ಅವನು. ಇದೆಲ್ಲ ಇಟ್ಕೊಂಡು ತಂಟತನೇ ಇದ್ದರೆ ಅಗ್ರೀಡ್. ಅದೇನೂ ಇಲ್ಲದೆ ಇದೊಂದು ಇಟ್ಕೊಂಡ್ರೆ ನಾಟ್ ಅಗ್ರೀಡ್ ಅಲ್ವಾ? ಸೊ ಅದಕ್ಕೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಭುವನೇಶ್ವರಿ ಕೂಡ ಹರಕೆ ಹೊತ್ತು ಪಡೆದದ್ದು ನರೇಂದ್ರನಾಥನ್. ಅಂದರೆ ಇಲ್ಲಿ ಸೀತಾಮಾತೆ ಹರಕೆ ಹೊತ್ತಲ್ಲ, ಇದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಸಾಕಷ್ಟು ವರ್ಷದಿಂದ ಪ್ರಚಲಿತದಲ್ಲಿದೆ ಇದು. ಹೀಗಾಗಿ ಬಂದರು ಎಲ್ಲಿ ಈ ಕಡೆ ದಂಡೆಗೆ. ಶ್ರೀರಾಮಚಂದ್ರ ಇನ್ನೇನು ಕಾಡು ಪ್ರವೇಶ ಮಾಡ್ಬೇಕಾದ್ರೆ ಲಕ್ಷ್ಮಣನಿಗೆ ಹೇಳ್ತಾರೆ, ಓ ಲಕ್ಷ್ಮಣ, ನೀನು ಮುಂದೆ ಹೋಗು, ಸೀತೆ ಮಧ್ಯೆ ಇರಲಿ, ನಾನು ಹಿಂದೆ ಇರ್ತೀನಿ. ಸೀತೆಗೆ ಕಾಡು ಪರಿಚಯ ಇಲ್ಲ, ನಾವು ಸ್ವಲ್ಪ ಆಗೀಗ ಹೋಗ್ತಾಗೆಲ್ಲ ಅಭ್ಯಾಸ ಇರ್ತಲ್ಲ, ಅದಕ್ಕೆ ನೀನು ಮುಂದೆ, ಮಧ್ಯೆ ಸೀತೆ, ಹಿಂದೆ ನಾನು. ಸರಿ, ಒಂದಷ್ಟು ದೂರ ಹೋದ್ಮೇಲೆ ಕತ್ಲಾಗ್ತದೆ. ಕತ್ಲಾದ್ಮೇಲೆ ಶ್ರೀರಾಮಚಂದ್ರ ಆವಾಗ ಸಾಯಂ ಸಂಧ್ಯಾ ವಂದನೆ ಎಲ್ಲ ಮುಗಿಸ್ತಾಂತೆ. ವಾಲ್ಮೀಕಿಗಳು ಬರೀತಾರೆ, ಕ್ಷತ್ರಿಯರು ಎಲ್ಲರೂ ಮಾಡ್ತಿದ್ರು ಅನ್ನೋದು ಇದು. ಆಮೇಲೆ ಎಲ್ಲ ಅಭ್ಯಾಸಗಳಿಗೆ ಯಾಕೆ ಹೋಯ್ತಾ ಗೊತ್ತಿಲ್ಲ, ಕಾರಣಗಳು 108. ಏನೇವು. ಸೊ ಅವ್ನು ಸಾಯಂ ಸಂಧ್ಯಾ ಮಾಡ್ದ ಶ್ರೀರಾಮಚಂದ್ರ. ಸಂಧ್ಯಾ ಮಾಡಿದ ಮೇಲೆ ಲಕ್ಷ್ಮಣನಿಗೆ ಹೇಳ್ತಾನೆ, ಒಂದು ಜಾಗ ಮಾಡಿ ಸ್ವಲ್ಪ ಹುಲ್ಲೆಲ್ಲ ಹಾಕಿ ರಾತ್ರಿ ನಿದ್ದೆ ಮಾಡೋಕ್ಕೆ ಒಂಚೂರು ವ್ಯವಸ್ಥೆ ಮಾಡಪ್ಪ. ಈಗ ರಾಮಚಂದ್ರನಿಗೆ ಈಗ ಯಾರೂ ಇಲ್ಲಲ್ಲ. ಯಾರೂ ಇಲ್ಲ ಅಂತಂದರೆ ಈಗ ಇಷ್ಟು ದಿವಸ ನಿನ್ನೆ ರಾತ್ರಿವರೆಗೂ ಸುಮಂತ್ರ ಇದ್ದ. ಇವತ್ತಿನಿಂದ ಇವ್ರು 3 ಜನ. ಆದರೆ ಹಿಂದಿನ ದಿವಸ ತಮಸಾ ನದಿ ಬರೋವರೆಗೂ ಅಯೋಧ್ಯ ಪ್ರಜೆಗಳೂ ಜೊತೆಗಿದ್ದರು ಮಲಗೋ ಹೊತ್ತಿಗೆ. ಈಗ ಯಾರಿದ್ದಾರೆ? ಯಾರಿಲ್ಲ, ಇವ್ರು 3 ಜನ. ಸೀತೆ ದೂರದಲ್ಲಿ ಅವಳು ಪಾಳೆಗಳು ಕೂತಿದ್ದಾಳೆ. ಈಗ ರಾಮ ತನ್ನ ಒಳ ಮನಸ್ಸಿನ ಭಾವನೆಗಳನ್ನು ಈಗ ಲಕ್ಷ್ಮಣನಿಗೆ ವ್ಯಕ್ತಪಡಿಸ್ತಾ ಇದ್ದಾನೆ. ಅವನು ಮೊದಲೇ ಹೇಳೋದು, ನನ್ನ ತಂದೆ ದಶರಥನಿಗೆ ಎಷ್ಟು ದುಃಖ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಬಹುಶಃ ಅಯೋಧ್ಯೆಯಲ್ಲಿ ಖುಷಿಯಾಗಿರೋದು ಅಂದರೆ ಯಾರು? ಅದು ಒಂಚೂರು ಮುಂದೆ ಹೋಗಿ ಒಂಚೂರು ಗೇಟ್ ಹಾಕ್ಬಿಡ್ತೀರಾ? ಅದು ಆ್ಯಕ್ಚುಲಿ ಅದೊಂದು ಮಿಸ್ಟೇಕ್ ಇಲ್ಲೊಂದು, ಅದು ನಾಯಿಗಳು ಬರ್ತಾವೆ ಇಲ್ಲಿ. ಅದರಿಂದ ಅಯೋಧ್ಯೆಯಲ್ಲಿ ಖುಷಿಯಾಗಿರೋದು ಯಾರು ಅಂತಂದರೆ, ಖುಷಿಯಾಗಿರೋವಂಥದ್ದು ಕೈಕೇಯಿ ಒಬ್ಬಳೆ. ಅವಳು ಭಾಳ ಖುಷಿಯಾಗಿ ಓಡಾಡ್ತಿರ್ತಾಳೆ. ಸುಮಂತ್ರ ಅವಾಗ ಹೇಳಿದ ತಕ್ಷಣ ಅವಳಷ್ಟು ಖುಷಿ ಇನ್ಯಾರಿಗೂ ಇರೋದಿಲ್ಲ. ನಮ್ಮ ಅಪ್ಪ ಪಾಪ ದುಃಖಿಸ್ತಾ ಇರ್ತಾನೆ. ಆಮೇಲೆ ರಾಮಚಂದ್ರ ಆಶ್ಚರ್ಯವಾಗಿ ಒಂದು ಮಾತು ಹೇಳ್ತಾನೆ ಇಲ್ಲಿ. ನಮ್ಮಲ್ಲಿ ಪುರುಷಾರ್ಥ ಅಂತಿದೆ ಅಲ್ವಾ, ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮದ ಮೂಲಕ ಅರ್ಥ ಅಂತಲೇ ಸಂಪಾದನೆ, ಧರ್ಮದ ಮೂಲಕ ಕಾಮನೆಗಳು. ನಮಗೇನು ಬೇಕೋ, ಒಂದು ಮನೆ ಬೇಕು, ಒಂದು ಕಾರ್ ಬೇಕು, ಒಂದು ವ್ಯವಸ್ಥೆ ಬೇಕು, ಇರಲಿಕ್ಕೆ ಒಂದು ಜಾಗ ಬೇಕು, ಊಟ ತಿಂಡಿ ಬೇಕು. ಇದನ್ನೆಲ್ಲ ಧಾರ್ಮಿಕವಾಗಿ ಮಾಡಬೇಕು, ಕಾಮನೆಗಳನ್ನು ಪೂರೈಸ್ಕೊಳ್ಳೋದು.
ಈ ರೀತಿಯಾಗಿ ಧಾರ್ಮಿಕವಾಗಿ ಅರ್ಥ ಕಾಮನೆಗಳನ್ನು ಪೂರೈಸಿದಾಗ ಮೋಕ್ಷಕ್ಕೆ ದಾರಿ ಉಂಟಾಗ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದಕ್ಕೆ ರಾಮ ಏನು ಹೇಳ್ತಾ ಇದ್ದಾನೆ ಆಶ್ಚರ್ಯ ಅಂತಂದರೆ ಯಾರಿಗೆ ಹೇಳ್ತಾನೆ? ನಮ್ಮ ಲಕ್ಷ್ಮಣನಿಗೆ ಹೇಳ್ತಾನೆ. ನಮಗಾದ ಪ್ರಸಂಗವನ್ನು ನೋಡಿದರೆ ಧರ್ಮ ಅರ್ಥಕ್ಕಿಂತ ಕಾಮನೆಯೇ ಪ್ರಬಲ ಅಂತ ಅನಿಸುತ್ತೆ ಅಂದ್ಬಿಟ್ಟ ರಾಮ. ಇದು ನಾವು ಹೇಳಿದ್ರೆ ಪರವಾಗಿ ನಮ್ಮ ಅಂಡರ್ಸ್ಟ್ಯಾಂಡಬಲ್. ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ, ಈ ಅರ್ಥಧರ್ಮಗಳಿಗಿಂತ ಕಾಮವೇ ಪ್ರಬಲವಾದ ಪುರುಷಾರ್ಥ ಅಂತ ಅನಿಸುತ್ತೆ ಕಣೋ ಲಕ್ಷ್ಮಣ. ಯಾವ ಬುದ್ಧಿಹೀನ, ಭಾಳ ಮಂದಮತಿ ಅಂತ ಇಟ್ಕೊಳ್ಳಿ, ಅಂಥ ಬುದ್ಧಿಹೀನ ಅಂತ ಇಟ್ಕೊಂಡ್ರೂ ಕೂಡ ಅಂಥ ಬುದ್ಧಿಹೀನನಾದ ವ್ಯಕ್ತಿ ನನ್ನಂಥ ಪುತ್ರನನ್ನು ಕಾಡಿಗೆ ಕಳಿಸ್ತಾನ? ನಮ್ಮಪ್ಪ ನನ್ನ ಕಾಡಿಗೆ ಕಳಿಸ್ಬಿಟ್ಟ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಓ ಲಕ್ಷ್ಮಣ, ಧರ್ಮ ಅರ್ಥಕ್ಕಿಂತ ಕಾಮನೆಯೇ ಹೆಚ್ಚು ಪ್ರಬಲವಾದ ಪುರುಷಾರ್ಥ. ಇದನ್ನು ನಾವು ಒಪ್ಕೋಬಾರ್ದ? ಇದು ಒಪ್ಪುವಂತಿಲ್ಲ. ಇದನ್ನು ಇನ್ನು ಮುಂದೆ ಹೋದ್ಮೇಲೆ ಹಿಂದಕ್ಕೆ ಹೋಗೋಣ. ಯಾಕಂದರೆ ಇದು ಯಾಕೆ ಹೇಳ್ತಾರೆ ಅನ್ನೋದನ್ನು ನಾವು ಸೀಕ್ವೆನ್ಸಲ್ಲೇ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅವನು ಹೇಳ್ತಾನೆ, ಈಗ ಕೈಕೇಯಿ ಈಗ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡೋ ನನ್ನ ತಾಯಿ ನಿನ್ನ ತಾಯಿಯನ್ನು ಸಾಕಷ್ಟು ಪೀಡಿಸ್ತಾಳೀಗ. ಅದರಿಂದ ನೀನು ಒಂದು ಕೆಲಸ ಮಾಡು. ಏನು ಕೆಲಸ ಮಾಡು ಅಂತಂದರೆ, ನನಗೋಸ್ಕರ, ನನ್ನ ತಾಯಿಗೋಸ್ಕರ ನೀನು ನಾಳೆ ಬೆಳಿಗ್ಗೆನೇ ಎದ್ದು ಸೀದಾ ಅಯೋಧ್ಯೆಗೆ ಹೋಗ್ಬಿಡು. ಇಲ್ಲಿರಲೇಬೇಡ ನೀನು. ಯಾಕೆ? ಸುಮಿತ್ರೆಗೆ ಆಧಾರ ಇಲ್ಲ, ನನ್ನ ತಾಯಿಯಾದ ಕೌಸಲ್ಯಗೂ ಯಾವ ಆಧಾರ. ಕೈಕೆ ಏನು ಮಾಡ್ತಾರೆ ಗೊತ್ತಿಲ್ಲ. ನಿನ್ನ ತಾಯಿಗೆ ನೀನು ಬಿಟ್ಟು ಬರಬಾರ್ದಾಗಿತ್ತು, ನೀನು ಅಂತೂ ಬಂದೆ. ನೀನು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀನು ಏನು ಮಾಡಬೇಕು? ಮೊದಲು ಎದ್ದು ಸೀದಾ ಅಯೋಧ್ಯೆ ಹೊಡು. ಇಲ್ಲಿ ನಾನು ಸೀತೆ ಮಾತ್ರ ಇರ್ತೇವೆ, ನೀನು ಇರಬೇಡ ಅಂತ ಲಕ್ಷ್ಮಣನಿಗೆ ಹೇಳಿಬಿಡ್ತಾಳೆ. ಅದಕ್ಕೆ ಇನ್ನು ತನ್ನ ದುಃಖವನ್ನು ಮತ್ತೆ ತೋಡ್ಕೊಳ್ತಾ ಇದ್ದಾನೆ. ಅವನು ಹೇಳ್ತಾನೆ, ಬಹುಶಃ ಯಾವುದೋ ಜನ್ಮಾಂತರದಲ್ಲಿ ನನ್ನ ತಾಯಿ ಯಾವುದೋ ಪುತ್ರವನ್ನು ಬೇರ್ಪಡಿಸಿರ್ಬೇಕು, ಪುತ್ರ ತಾಯಿಯನ್ನು ಬೇರ್ಪಡಿಸೋ ಅಂಥದ್ದೇನೋ ಕರ್ಮ ಮಾಡಿರಬೇಕು. ಹಾಗಾಗಿ ನಾನು ಕಾಡಿಗೆ ಬರುವಂತ ಆಗಿಬಿಟ್ಟಿದೆ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಧಿಕ್ಕಾರವಿರಲಿ. ಇನ್ನೊಂದು ಆಶ್ಚರ್ಯವಾದ ಸ್ಟೇಟ್ಮೆಂಟ್ ಮಾಡ್ತಾನೆ ರಾಮ. ಯಾವ ಸುಮಂಗಳಿಗೂ ರಾಮನಂಥ ಪುತ್ರ ಹುಟ್ಟದೇ ಇರಲಿ. ಯಾವ ಸುಮಂಗಳಿಗೂ ರಾಮನಂಥ ಪುತ್ರ ಹುಟ್ಟದೇ ಇರಲಿ. ಇದು ನಾನು ಹೇಳ್ತಾರೆ, ರಾಮ ಹೇಳ್ತಾ ಇದ್ದಾನೆ. ಅವನಿಗೆ ಎಷ್ಟು ದುಃಖ ಆಗಿರಬೇಕು ಅಂತ ನೀವು. ಸರಿ, ಇವನಿಗೆ ಈಗ ಅವನು ತುಂಬ ತಾಯಿಗೆ ಹೇಗೆ ವಿಯೋಗ ಆಯಿತು, ಕೌಸಲ್ಯಗೆ ಏನೇನು ತೊಂದರೆ ಆಗುತ್ತೆ, ನನ್ನಿಂದ ಏನೇನು ತೊಂದರೆ ಆಯಿತು, ನಾನು ಯಾಕೆ ಈಗ ಬಂದೆ, ಈಗಿರೋ ಇದು ಕಾಡಿಗೆ ಬರೋ ಅಂತಾಯಿತು, ಹೀಗೆ ಇತ್ಯಾದಿ ಇರಬೇಕಾದ ಕಾಡಿನಲ್ಲಿ ಅಂತ ತುಂಬ ಕೌಸಲ್ಯನ ಇಟ್ಕೊಂಡು ವರ್ಣನೆಯನ್ನು ಮಾಡ್ತಾ ಬರ್ತಾನೆ. ಆಮೇಲೆ ವಾಲ್ಮೀಕಿಗಳು ಒಂದೇ ಒಂದು ಪದ ಉಪಯೋಗಿಸೋ ಕಡೆಯಲ್ಲಿ ಇಷ್ಟೆಲ್ಲ ಕೌಸಲ್ಯ ಬಗ್ಗೆ ಚಿಂತನೆ ಮಾಡಿ ಹೀಗೆಲ್ಲ ಹೇಳಿದ ಮೇಲೆ ಅವನೇನು ಹೇಳ್ತಾನೆ, ಕರುಣಂ ವಿಲಪ್ಯ ವಿಜನೆ ವನೆ. ಅದಕ್ಕೆ ನಾನು ಚಿಕ್ಕ ಮಕ್ಕಳನ್ನ ಕರ್ಕೊಂಬಿಡ್ಬೇಡಿ ಅಂತ ಹೇಳ್ತೀನಿ ನಿಮಗೆ. ನೀವೆಲ್ಲ ಹೊಸಬರು, ಇನ್ನೂ ಚಿಕ್ಕ ಮಕ್ಕಳನ್ನ ಹಿಂದೆ ಕೂರಿಸ್ಬೇಕು. ದೀಸ್ ಆರ್ ಆಲ್ ವೆರಿ ಸೀರಿಯಸ್ ಟಾಪಿಕ್ಕು. ಅದಕ್ಕೇನು ಮಾಡ್ತೀರಾ, ನಮ್ಮ ಡಿಸ್ಟರ್ಬ್ ಮಾಡಬಾರ್ದು. ನಿಮ್ಗೆ ಇಷ್ಟ ಇದ್ದರೆ ಸರಿ, ಇಲ್ಲ ಹಿಂದೆ ಕೂತ್ಕೋಬೇಕು. ಬಾಲ್ ತಂದಿದ್ದೀರ ಲೆಕ್ಚರ್ಗೆ ಅಲ್ಲ, ನಾನು ಲೆಕ್ಚರ್ ಮಾಡ್ತಾಯಿದ್ದೀನಿ ಸೀರಿಯಸ್ ಆಗಿ. ಅವ್ರು ಬಾಲ್ ಆಡ್ತಾಯಿದ್ರೆ, ನೀನು ವೀಡಿಯೋ ತೆಗಿತು ಬೇಡ ಕಣ, ಚಿಕ್ಕ ಹುಡುಗ, ಅವ್ನಿಗೆ ಯಾಕೆ ಮೊಬೈಲ್ ಕೊಡ್ತೀರಾ? ಸೊ ನೆಕ್ಸ್ಟ್ ಟೈಮ್ ಒಂದು ವಾಲಂಟಿಯರ್ ಕೆಲಸ ಮಾಡಿ. ಯಾರಾದರೂ ಒಂದಿಬ್ಬರು ಮುಂಚೆ ಕೂತ್ಕೊಂಡು, ಇಲ್ಲಿ ಬರೋರೆಲ್ಲ ಕೂತ್ಕೊಳ್ಳೋರೆಲ್ಲ ಮುಂದೆ ಕೂತ್ಕೊಂಬಿಡಿ, ಬರೋರಿಗೆಲ್ಲ ಹಿಂದೆ ಬಿಟ್ಬಿಡಿ. ಯಾರು ಮುಂದೆ ಬರಬಾರ್ದು, ಆಮೇಲೆ ಚಿಕ್ಕವ್ರನ್ನೆಲ್ಲ ಹಿಂದೆ ಕೂರಿಸ್ಬಿಡಿ. ಸೊ ಇದು ಯಾವುದೂ ತಮಾಷೆಗಿಲ್ಲ. ಇದು ಯಾವುದೂ ತಮಾಷೆ ಇಲ್ಲ. ಇಲ್ಲಿ ಜೀವನ ಇದೆ, ನಮ್ಮ ದೇಶವನ್ನು ಕಟ್ಟಿದ ಒಂದು ಜೀವನ ಇದೆ. ಇದು ನಾವು ಸಲೀಸಾಗಿ ತೊಗೊಳ್ಳಾಗಿಲ್ಲ ಇದನ್ನು. ಅದಕ್ಕೆ ನಿಮ್ಮ ಎಲ್ಲರ ಜವಾಬ್ದಾರಿ ಇದೆ, ನನ್ನ ಜೊತೆಗೆ ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಈಗೇನು ಹೇಳ್ದ ರಾಮಚಂದ್ರ ಇಲ್ಲಿ, ಕರುಣಂ ವಿಲಪ್ಯ ವಿಜನೆ ವನೆ. ಇದಕ್ಕೆ ನಿಮಗೆ ವಿಜನೆ ವನೆ, ವನೆ ಅಂತಂದರೆ ಗೊತ್ತು, ಕಾಡಿನಲ್ಲಿ, ಸಪ್ತಮಿ ಭಕ್ತಿ. ವನೆ ಅಂದರೆ ಕಾಡಿನಲ್ಲಿ, ಜನೆ ಅಂದರೆ ಜನಗಳೇ ಇಲ್ಲದಂಥ ಕಾಡಿನಲ್ಲಿ ಅಂತ. ಇವ್ರು 3 ಜನ ಇರೋದಲ್ಲ, ಯಾರು ಅಯೋಧ್ಯವಾಸಿಗಳಲ್ಲಿ. ವಿಜನೆ ವನೆ ಕರುಣಂ ವಿಲಪ್ಯ. ಕರುಣಂ ವಿಲಪ್ಯ ಅಂದರೆ ಮನಸ್ಸು ಮಿಡಿಯುವಂತೆ ವಿಲಾಪಿಸಿದನು. ಕರುಣಂ ವಿಲಪ್ಯ ಅಂದರೆ ಮನಸ್ಸು ಏನು ಮಿಡಿಯುವಂತೆ ಅವನು ವಿಲಾಪ ಮಾಡ್ತಾನಂತೆ.
ನನ್ನನ್ನು ಕಾಡಿಗೆ ಬಿಟ್ಬಿಟ್ರು ಅಂತ ರಾಮನಿಗೆ ಆ ಮಟ್ಟದ ವಿಲಾಪ ಒಳಗಡೆ ಹೃದಯದಲ್ಲಿ ಉಂಟಾಗ್ಬಿಡ್ತು. ಅವನೇ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಒಂದು ತಿಳ್ಕೋಬೇಕು, ಎಲ್ಲಿವರೆಗೆ ನಮಗೆ ಈ ಜಗತ್ತಿನಲ್ಲಿ ಸಂಸಾರ ಅಂತಂದರೆ ಈ ಜಗತ್ತು ಬರೀ ಗೃಹಸ್ಥಾಶ್ರಮ ಮಾತ್ರ ಸಂಸಾರ ಅಲ್ಲ, ಜಗತ್ತಿನಲ್ಲಿರೋದೇ ಒಂದು ಸಂಸಾರ. ಈ ಸಂಸಾರದಲ್ಲಿ ಚೆನ್ನಾಗಿದ್ದಾಗ, ದಿನಗಳು ಚೆನ್ನಾಗಿದ್ದಾಗ ನಮಗೇನು ಅಂಥದ್ದಾಗಲ್ಲ. ವೆರಿ ಪ್ರಾಬ್ಲಮ್ಯಾಟಿಕ್, ಹೈ ಪ್ರಾಬ್ಲಮ್ಸ್, ತುಂಬ ಒತ್ತಡದ ಪ್ರಾಬ್ಲಮ್ಸ್ ಬಂದಾಗ ನಮ್ಮ ಮನಸ್ಸು ಯಾವಾಗಲೂ ಕೂಡ ಕುಗ್ಗತ್ತೆ. ಈ ಕುಗ್ಗೋದು ನಮಗೊಬ್ಬರಿಗೆ ಅಲ್ಲ, ಈ ಭೂಮಿನಲ್ಲಿ ಅವತಾರಗಳು ಭಗವಂತ ಕೂಡ ದೇಹ ಧಾರಣೆ ಮಾಡಿ ಬಂದರೂ ಕೂಡ ಅವ್ರಿಗೂ ಕೂಡ ಮನಸ್ಸು ಕುಗ್ಗೋದು ಸಹಜ. ಮನಸ್ಸು ಕುಗ್ಗೋದು ಸಹಜ ಅಂತ ರಾಮನ ಮೂಲಕ ವಾಲ್ಮೀಕಿಗಳನ್ನು ನಮ್ಗೆ ತೋರಿಸ್ತಾ ಇದ್ದಾರೆ. ಅವನು ಹೇಳ್ತಾನೆ ನೋಡು, ಕರುಣಂ ವಿಲಪ್ಯ ವಿಜನೇ ವನೇ, ಮನಸ್ಸು ಮಿಡಿಯುವಂತೆ ವಿಲಾಪ ಮಾಡಿಕೊಂಡ ಲಕ್ಷ್ಮಣನೊಂದಿಗೆ. ಸೀತೆ ಹತ್ರ ಹೇಳ್ತಾ ಇಲ್ಲ, ಯಾಕಂದ್ರೆ ಅವಳು ಇನ್ನೂ ಹತ್ತು ಬಿಡ್ತಾಳೆ. ಅವನು ಆ ರೀತಿಯಾದ ವಿಲಾಪ ಮಾಡಿ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ರಾಮಚಂದ್ರ ಈಗ ಇಷ್ಟು ದಿವಸ ತಡ್ಕೊಂಡಿದ್ದ, ಕೌಸಲ್ಯ ಮುಂದೆ ಅಳುವಂಗಿಲ್ಲ, ದಶರಥನ ಮುಂದೆ ಅಳುವಂಗಿಲ್ಲ, ಕೈಕೇಯಿ ಮುಂದೆ ಅಳುವಂಗಿಲ್ಲ, ಸೀತೆ ಮುಂದೆ ಅಳುವಂಗಿಲ್ಲ, ಲಕ್ಷ್ಮಣ ಮುಂದೆ ಅಳುವಂಗಿಲ್ಲ, ಸುಮಂತ್ರನ ಮುಂದೆ ಅಳುವಂಗಿಲ್ಲ, ವಸಿಷ್ಠರ ಮುಂದೆ ಅಳುವಂಗಿಲ್ಲ, ಅಯೋಧ್ಯಾವಾಸಿಗಳ ಮುಂದೆ ಅಳುವಂಗಿಲ್ಲ, ಎಲ್ಲ ತಡ್ಕೊಂಡು ಇವರೆಲ್ಲ ಹೋದ ಮೇಲೆ ಈಗ ಅವ್ರು 3 ಜನ ಮಾತ್ರ ಕೂತಿದ್ದಾರೆ. ಇವಾಗ ಅವನಿಗೆ ದುಃಖ ಉಮ್ಮಳಿಸಿ ಬರ್ತಾ ಇದೆ. ಈಗ ಅವನೇನು ಕರುಣಂ ವಿಲಪ್ಯ ವಿಜನೇ ವನೇ ಅಂಥೇಳಿ ಲಕ್ಷ್ಮಣನ ಮುಂದೆ ಆ ಮೊದಲನೇ ರಾತ್ರಿ ಆಫ್ಟರ್ ಆಲ್ ದೇ ವೆಂಟ್, ಈ ರಾತ್ರಿಯಲ್ಲಿ ರಾಮ ಅಳ್ತಾ ಇದ್ದಾನೆ. ಕರುಣಂ ವಿಲಪ್ಯ, ಮಿಡಿಯುವಂತೆ, ಮನಸ್ಸು ಯಾರ ಪಕ್ಕದಲ್ಲಿದ್ದರೆ ಅಲ್ಲಾಡ್ಬಿಡುತ್ತೆ, ಆ ರೀತಿಯಾದ ದುಃಖ. ಅದಕ್ಕೆ ಇಲ್ಲೇನು ಅಂತಂದರೆ ಶ್ರೀರಾಮಕೃಷ್ಣ ಒಂದು ಮಾತು ಹೇಳ್ತಾರೆ ವಚನವೇದದಲ್ಲಿ, ನೀವು ನೆನಪಿಟ್ಕೊಂಡ್ರೆ ನೀವು, ಅಂದರೆ ಬೆಂಗಾಲಿನಲ್ಲಿ ಏನು ಬರುತ್ತೆ ಅಂತಂದರೆ, ಪರಬ್ರಹ್ಮ ಪಂಚಭೂತೆ ಪೊಡೆ ಕಾಂದೆ. ಪರಬ್ರಹ್ಮ ಅದೇ ಈ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಈ ಪಂಚಭೂತಗಳಿಗೆ ಸಿಕ್ಕಾಕೊಂಡು ಕಾಂದೆ ಅಳ್ತಾನಂತೆ. ಈ ಪಂಚಭೂತಗಳ ನನ್ನ ಒಳಗಡೆ ಅದೇ ಆತ್ಮಸ್ವರೂಪಿ ದೇಹದಲ್ಲಿ ಜೀವಾತ್ಮ ವಾಸವಾಗಿದ್ದಾನಲ್ವಾ. ಆದರೆ ಇದು ಯಾವಾಗ ಈ ದೇಹದಲ್ಲಿ ವಾಸ ಆಗ್ಬಿಡ್ತೀವಿ, ಈ ದೇಹದ ಜೊತೆಗೆ ಐಡೆಂಟಿಟಿ ಆಗ್ಬಿಟ್ಟು, ಈ ದೇಹ ಮನಸ್ಸು ಐಡೆಂಟಿಟಿ ಆಗ್ಬಿಟ್ಟು, ಯಾವುದು ಸತ್ಯವೋದು ಅಸತ್ಯವಾಗಿ ಕಾಣ್ತದೆ, ಯಾವುದು ಅಸತ್ಯವೋದು ಸತ್ಯವಾಗಿ ಕಾಣ್ತದೆ. ನಮ್ಮ ಜಗತ್ತು ಸತ್ಯ, ಭಗವಂತ ಸೆಕೆಂಡ್ರಿ. ಆದರೆ ಭಗವಂತ ಪ್ರೈಮರಿ, ಜಗತ್ ಸೆಕೆಂಡ್ರಿ. ಆ್ಯಕ್ಚುಲಿ ಎಲ್ಲ ಸಂತರು ಹೇಳಿದ್ದೆ ಅದೇ ಅಲ್ವಾ. ಅದಕ್ಕೆ ಕಾಯಕ ಕೈಲಾಸ ಮಾಡ್ಕೊಳ್ಳಪ್ಪ, ಆವಾಗ ಪರಮಾತ್ಮನ ಹೋಗೋದು ಹೆಂಗೆ ಗೊತ್ತಾಗುತ್ತೆ. ಕಾಯಕ ಮಾಡಬೇಕು, ಯಾಕೆ ನೀ ದೇಹ ಮನಸ್ಸು ಸತ್ಯ, ಆಹಾರ ಊಟ ಬಟ್ಟೆ ಬೇಕು, ಜಗತ್ತನ್ನು ಸಂಸಾರ ನಡೆಸಬೇಕು. ಆದರೆ ಭಗವಂತನ ಕಡೆಗೆ ಹೋಗಿ ಮಾಡುವ ಕಾಯಕವನ್ನು ಕೈಲಾಸ ಮಾಡ್ಕೋಬೇಕು, ಕಾಯಕವನ್ನೇ ಕೈಲಾಸ ಅಂತ ಮಾಡ್ಕೋ. ಆಮೇಲೆ ನಿಮ್ಗೆ ಭಗವಂತ ಸಿಕ್ಕಿದ್ಮೇಲೆ ಸತ್ಯ ಯಾವುದು ಅಸತ್ಯವಾದನ್ನು ಅನುಭವಕ್ಕೆ ಬಂದಮೇಲೆ ಏನು ಅಂತ ಅರ್ಥ ಆಗ್ತದೆ ಅಂತ ಕಾಯಕದಿಂದ ಕೈಲಾಸ ಕರ್ಕೊಂಡು ಹೋಗುತ್ತೆ ಉತ್ತರ ಕರ್ನಾಟಕ ಬಸವಣ್ಣವ್ರನ್ನ ಮಾತು. ಆದ್ದರಿಂದ ಏನು ಹೇಳ್ತಾರೆ ಇಲ್ಲಿ, ಈ ಪಂಚಭೂತಗಳಿಗೆ ಸಿಕ್ಕಿ ಹಾಕೊಂಡ ಪರಮಾತ್ಮ ಕೂಡ ಪೊಡೆ ಕಾಂದೆ ಅಳ್ತಾನಂತೆ. ಅದಕ್ಕೆ ಸ್ವಾಮೀಜಿ ಏನು ಹೇಳ್ತಾರೆ ವಿವೇಕಾನಂದರು, ಅದಕ್ಕೆ ಮನಸ್ಸಿಗೆ ಯಾವಾಗಲೂ ನೆನ್ಪು ಮಾಡ್ಕೊಡ್ತಾ ಇರಬೇಕೇನೋ. ಸ್ವಾಮೀಜಿದು ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ, ನಮ್ಮ ಲೆಕ್ಚರ್ಸ್ ಫ್ರಮ್ ಕೊಲ್ಮೋಟು ಆಲ್ಮೋರನಲ್ಲಿ ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟು. ಏನು ಹೇಳ್ತಾರೆ, ಕಾಲ್ ಅಪಾನ್ ದ ಸ್ಲೀಪಿಂಗ್ ಸೋಲ್, ಸಿ ಹೌ ಇಟ್ ಅವೇಕ್ಸ್. ಕಾಲ್ ಅಪಾನ್ ದ ಸ್ಲೀಪಿಂಗ್ ಸೋಲ್, ಸಿ ಹೌ ಇಟ್ ಅವೇಕ್ಸ್. Power will come, glory will come, goodness will come, purity will come. All that is excellent will come when this sleeping soul is roused to self-conscious activity. ನಿನ್ನ ಒಳಗಡೆ ಆತ್ಮ ಇದೆ, ನೀನು ಪರಿಶುದ್ಧ, ನಿನ್ನ ಸ್ವರೂಪ. ಆದರೆ ದೇಹದೊಂದಿಗೆ ಸಂಬಂಧಪಟ್ಟು ನೀನು ಸೀಮಿತ, ನೀನು ದುಃಖಿ, ನಾನು ಅಶಾಂತಿ, ನನಗೆ ಶಕ್ತಿ ಇಲ್ಲ, ನಾನು ದುರ್ಬಲ ಅಂತ ಭಾವಿಸ್ತಾ ಇರ್ತೀವಿ. ಅದಕ್ಕೆ ಕಾಲ್ ಅಪಾನ್ ದ ಸ್ಲೀಪಿಂಗ್ ಸೋಲ್, ಒಳಗಡೆ ಆ ಚೈತನ್ಯ ಅಡ ಇದೆ. ಕಾಲ್ ಅಪಾನ್ ದ ಸ್ಲೀಪಿಂಗ್ ಸೋಲ್, ಸಿ ಹೌ ಇಟ್ ಅವೇಕ್ಸ್. ಯಾವಾಗ ಸ್ಲೀಪಿಂಗ್ ಸೋಲ್ ಮಲಗಿರುತ್ತೆ, ಯಾವಾಗ ನಮಗೆ ಜಗತ್ತಿನ ಒತ್ತಡವೇ ಭಾಳ ದೊಡ್ಡದು, ಸಂಸಾರವೇ ಭಾಳ ದೊಡ್ಡದು, ಈ ಕಷ್ಟಗಳೇ ಭಾಳ ಕಷ್ಟ, ಇದಕ್ಕಿಂತ ಇನ್ನೊಂದಿಲ್ಲ, ನಮ್ಗೆ ಬರೋಷ್ಟು ಕಷ್ಟ ಇನ್ಯಾರಿಗೂ ಬಂದಿಲ್ಲ ಅಲ್ಲ. ಬೇರೆಯವ್ರ ಕಷ್ಟ ನಮಗೆ ಸುಲಭ ಅನಿಸುತ್ತೆ, ನಮ್ಮ ಕಷ್ಟ ನಮ್ಗೆ ದೊಡ್ಡದು ಅನಿಸುತ್ತೆ. ನಿಮ್ಮ ಥರ ಇದ್ದಿದ್ರೆ ನಾನು ಸ್ವಲ್ಪ ಚೆನ್ನಾಗಿರ್ತಿದ್ದೆ, ಆದರೆ ನನ್ನ ಕಷ್ಟ ನಿಮ್ಗೆ ಬಂದರೆ ಗೊತ್ತಾಗ್ತಾಯಿತ್ತು ಅಲ್ಲ. ಪ್ರತಿಯೊಬ್ಬರಿಗೂ ಕಂಪ್ಯಾರಿಸನ್ ಆನ್ ದ ಅದರ್ ಸೈಡ್, ಪ್ರತಿಯೊಬ್ಬರಿಗೂ ಗುಡ್ನೆಸ್ ಸೀಮ್ಸ್ ಆನ್ ದ ಅದರ್ ಸೈಡ್, ತುಂಬ ಚೆನ್ನಾಗಿರುತ್ತೆ ಆ ಕಡೆ ಅಂತ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ಇಂಥ ಎಲ್ಲ ಪರಿಸ್ಥಿತಿಗಳು ಏನು ಮಾಡಬೇಕು, ನಿನ್ನ ಆತ್ಮಶಕ್ತಿಯನ್ನು ಎಬ್ಬಿಸಬೇಕು. ಪವರ್ ವಿಲ್ ಕಮ್, ಗ್ಲೋರಿ ವಿಲ್ ಕಮ್, ಗುಡ್ನೆಸ್ ವಿಲ್ ಕಮ್, ಪ್ಯೂರಿಟಿ ವಿಲ್ ಕಮ್, ಆಲ್ ದಟ್ ಈಸ್ ಎಕ್ಸಲೆಂಟ್ ವಿಲ್ ಕಮ್ ವೆನ್ ದಿ ಸ್ಲೀಪಿಂಗ್ ಸೋಲ್ ಇಸ್ ರೌಸ್ ಟು ಸೆಲ್ಫ್ ಕಾನ್ಷಿಯಸ್ ಆ್ಯಕ್ಟಿವಿಟಿ. ಅಂದರೆ ಏನು, ನನ್ನ ಮಾಡುವ ಪ್ರತಿಯೊಂದು ಕರ್ಮದಲ್ಲಿ ನಾನು ಚೈತನ್ಯ ಸ್ವರೂಪಿ, ನಾನು ಅನಂತ ಶಕ್ತಿ, ನಾನು ಆತ್ಮಸ್ವರೂಪಿ ಅಂತ ಆ ಭಾವನೆಯೊಂದಿಗೆ ಕರ್ಮ ಮಾಡಿದಾಗ ಅದು ಕರ್ಮಯೋಗವಾಗುವುದು ಅಂತ ಸ್ವಾಮೀಜಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ
ಆದ್ದರಿಂದ ಇಲ್ಲೇನಾಯಿತು, ಈಗ ರಾಮ ಈ ಥರ ಕಷ್ಟಕ್ಕೆ ಸಿಕ್ಕಾಕೊಂಡು ಕಾಡಿಗೆ ಹೋಗಿ ಬಂದು ಇದ್ದಾನೆ. ಅಂಥವನಿಗೂ ಕೂಡ ಸಾಂದರ್ಭಿಕವಾಗಿ ಈ ಮಹಾತ್ಮರಲ್ಲಿ ಏನು ಮಾಡ್ತಾರೆ, ಬೇಗ ದಾಟುತ್ತಾರೆ, ನಾವು ಅಲ್ಲೇ ಉಳಿತೇವೆ. ಅವರು ದಾಟ್ತಾರೆ, ನಾವು ಉಳಿತು ಬಿಡ್ತೇವೆ, ಅದು ಪ್ರಾಬ್ಲಮ್. ಅದಕ್ಕೆ ಅವನೇನು ಮಾಡ್ತಾನೆ, ರಾಮ ಹೀಗೆಲ್ಲ ಕಂದು ಈಗ ಇಷ್ಟೆಲ್ಲ ಹೇಳಿದ್ನಲ್ಲ, ಅವಾಗ ಏನು ಮಾಡ್ತಾನೆ, ಈ ಎಲ್ಲೆಲ್ಲಿ ರಾಮ 2-3 ಕಡೆ ಯಾವಾಗ ಅವನು ಸ್ವಲ್ಪ ದುಃಖಿತನಾಗಿ ಒಂದು ದೃಷ್ಟಿನಲ್ಲಿ ಡಿಪ್ರೆಸ್ಡ್ ಆಗಿ, ಅವಾಗೆಲ್ಲ ಬೆಸ್ಟ್ ಈ ರಾಮಾಯಣದಲ್ಲಿ ರಾಮನಿಗೆ ಬೆಸ್ಟ್ ಕೌನ್ಸಿಲರ್ ಯಾರು ಅಂತಂದರೆ, ಅವನು ಬಹುಶಃ ನಿಮ್ಯಾನ್ಸ್ ಇರಲಿಲ್ಲ, ಯಾವ ಯೂನಿವರ್ಸಿಟಿಯಲ್ಲಿ ಅವನು ಕೌನ್ಸಿಲಿಂಗ್ ಸೈಕಾಲಜಿ ಸೈಕಿಯಾಟ್ರಿ ಓದಿದ್ನೋ ಗೊತ್ತಿಲ್ಲ. ಲಕ್ಷ್ಮಣ ವಾಸ್ ದ ಬೆಸ್ಟ್ ಕೌನ್ಸಿಲರ್ ಫಾರ್ ರಾಮ. ಅವನು ಈಗ ಲಕ್ಷ್ಮಣ ಇದನ್ನೆಲ್ಲ ನೋಡಿಬಿಟ್ಟು ಅವನೇನು ಮಾಡ್ತಾನೆ, ಅವನು ಹೇಳ್ತಾನೆ, ನೋಡು ಫಸ್ಟ್ ಕಂಡೀಷನ್ ಏನು ಗೊತ್ತಾ, ನೀನು ಅಳೋ ಹಾಗೆ ಇಲ್ಲ. ಯಾಕೆ ಅಳೋ ಆಗಿಲ್ಲ, ಇರೋದೇ ನಾವು 3 ಜನ ಇಲ್ಲಿಗ ಅಲ್ಲ, ಅಯೋಧ್ಯೆ ಯಾರಿಲ್ಲ, ರಾಮ ಇಲ್ಲ, ದಶರಥ ಇಲ್ಲ, ಕೌಸಲ್ಯ ಇಲ್ಲ, ಸುಮಿತ್ರ ಇಲ್ಲ, ಕೈಕೇಯಿ ಇಲ್ಲ, ಯಾರೂ ಇಲ್ಲ. ವಿ ಆರ್ ಓನ್ಲಿ 3. ನೀನು ಹತ್ರ ನಾವಿಬ್ಬರು ಬದುಕೋದು ಹೇಗೆ, ವಿ ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ಯು. ಅದರಿಂದ ಏನು ಮಾಡಬೇಕು, ನಮ್ಮಿಬ್ಬರು ಅಳಬಾರ್ದು ಅಂದರೆ ನೀನು ಅಳೋಂಗಿಲ್ಲ. ಅದಕ್ಕೆ ನೀವು ಸ್ವಲ್ಪ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಹಿರಿಯ ಅಲ್ಲ. ಸೊ ಅದಕ್ಕೆ ನೀನು ಅಳೋಂಗೇ ಇಲ್ಲ. ಆಮೇಲೆ ಅವನು ಸಾಕಷ್ಟು ಇದೊಂದು ಸಲ ಅಳ್ತಾನ ರಾಮ. ಇನ್ನೊಂದು ಪ್ರಸಂಗ ಎಲ್ಲಿ ಬರುತ್ತೆ ಅಂತಂದರೆ, ಸೀತೆ ಅಪಹರಣ ಆಗೋಗ್ಬಿಟ್ಟಿದೆ. ಆವಾಗ ರಾಮ ಹುಡುಕ್ತಾನೆ. ಅವನು ವಾಪಸ್ಸು ಬಂದು ಆ ಜಿಂಕೆ, ಚಿನ್ನದ ಜಿಂಕೆ ಹುಡ್ಕೊಂಡು ವಾಪಸ್ ಬಂದು ಕೊನೆಗೆ ಇವರು ಇಲ್ಲ ಹುಡ್ಕೊಂಡು ಹೋಗ್ತಾನೆ. ಆವಾಗ ಅವನು ಹೇಳ್ತಾನೆ, ಈಗ ಸೀತೆ ವಿರಹವ ದುಃಖ ನಾನು ತಾಳಲಾರೆ, ನನ್ನ ಬಾಣವನ್ನು ತೆಗೆದು ಜಗತ್ತನ್ನು ಎಲ್ಲ ಕೊಂದು ಬಿಡ್ತೇನೆ, ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾನೆ. ಆವಾಗ ಲಕ್ಷ್ಮಣ ಹೇಳ್ತಾನೆ, ಒಂದು ಸ್ವಲ್ಪ ಕಾಮ್ ಡೌನ್ ಕೂಲ್ ಡೌನ್ ರಾಮಚಂದ್ರ, ಪ್ಲಸ್ ಕೂತ್ಕೋ, ಸ್ವಲ್ಪ ನೀರು ಕೊಡ್ತೇನೆ, ಸ್ವಲ್ಪ ಗಾಳಿ ಹಾಕ್ತಾನೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋ, ಸ್ಟ್ರೆಸ್ ಟೇಕ್ ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಆಮೇಲೆ ರಾಮಕೃಷ್ಣಾಶ್ರಮ ಕರ್ಕೊಂಬಂದು ಕೌನ್ಸಿಲಿಂಗ್ ಮಾಡಿ ಬ್ರೀತಿಂಗ್ ಎಕ್ಸಸೈಸ್ ಕೊಟ್ಟು ಲಕ್ಷ್ಮಣ ಎಲ್ಲ ಕೌನ್ಸಿಲಿಂಗ್ ಮಾಡಿ ರಾಮನಿಗೆ ಸ್ವಲ್ಪ ತಣ್ಣಗೆ ಮಾಡ್ತಾನೆ. ಅದೊಂದು 2ನೇ ಪ್ರಸಂಗ. ಭಾಳ ವಿರಹ ವೇದನೆಯಲ್ಲಿ ಬಾಣ ಬಿಟ್ಬಿಡ್ತೇನೆ ಹಾಗೆ ಹೀಗೆ ಹೇಳ್ತಾನೆ. ಇಲ್ಲಿ 1ನೇ ಪ್ರಸಂಗ ಇದು. ಲಕ್ಷ್ಮಣ ಅವನು ಭಾಳ ಚೆನ್ನಾಗಿ ಸಮಾಧಾನ ಮಾಡ್ತಾನೆ. ಆಮೇಲೆ ಅವನು ಅಂಶ ಹೇಳ್ತಾನೆ, ನೋಡು ನನಗೆ ಈಗ ತಂದೆ ತಾಯಿ ತಮ್ಮ ಶತ್ರುಘ್ನ, ಅವನ ತಮ್ಮ ಅಲ್ವಾ, ಲಕ್ಷ್ಮಣನ ಸ್ವಂತ ತಮ್ಮ ಶತ್ರುಘ್ನ, ಇವ್ರು ಯಾರೂ ಇಲ್ಲ. ನಿನ್ನನ್ನು ಬಿಟ್ಟು ಸ್ವರ್ಗವೇ ಇಲ್ಲ. ನೀನು ಈಗ ಹೇಳಿದೆಯಲ್ಲ ಏನೋ ಅಯೋಧ್ಯೆಗೆ ಹೊರಟ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಅಂತ. ಅವನು ಹೇಳ್ತಾನೆ, ನಾನು ಯಾವುದೇ ಕಾರಣಕ್ಕೂ ಅಯೋಧ್ಯೆಗೆ ನಾನು ಹೋಗೋದೇ ಇಲ್ಲ. ಸರಿ, ಇಷ್ಟೆಲ್ಲ ರಾತ್ರಿ ಕೌನ್ಸಿಲಿಂಗ್ ಆಯಿತು, ಮಾರನೇ ದಿವಸ ಆಯಿತು. ಮಾರನೇ ದಿವಸ ಬೆಳಗ್ಗೆ ಎದ್ದು ಅವರು ಇನ್ನೂ ಮತ್ತೆ ಮುಂದಕ್ಕೆ ಹೋಗ್ತಾರೆ. ಎಲ್ಲಿಗೆ ಬರ್ತಾರೆ, ಪ್ರಯಾಗಕ್ಕೆ ಬರ್ತಾರೆ. ಈಗ ತ್ರಿವೇಣಿ ಸಂಗಮ, ಈಗಿನ ತ್ರಿವೇಣಿ ಸಂಗಮ ಇದೆಯಲ್ಲ, ತ್ರಿವೇಣಿ ಸಂಗಮಕ್ಕೆ ಬರ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಮುಖ್ಯವಾಗಿ ಭರದ್ವಾಜರ ಆಶ್ರಮ ಅದು. ಭರದ್ವಾಜರು ಯಾರು, ಆ್ಯಕ್ಚುಲಿ 5 ಜನ ಬರೋದು ನಮ್ಮ ಪುರಾಣದಲ್ಲಿ ಅಥವಾ ವೇದದಲ್ಲೂ ಕೂಡ. ಭರದ್ವಾಜರು 5 ಜನ ಮುನಿಗಳು ಸಿಗ್ತಾರೆ ಬೇರೆ ಬೇರೆ ಪ್ರಸಂಗದಲ್ಲಿ. ಅವ್ರು ಸಪ್ತಋಷಿಗಳಲ್ಲಿ ಕೆಲವು ಕಡೆ ಒಂದು ಉಲ್ಲೇಖ ಅವ್ರದ್ದು ಒಂದು ಸೇರಿಸ್ತಾರೆ. ಏನಿಯೋ ಈ ರಾಮಾಯಣದಲ್ಲಿ ಭರದ್ವಾಜರು ಯಾರು, ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು ಇವರು. ಈ ಭರದ್ವಾಜರು ಶ್ರೀರಾಮಚಂದ್ರ ಅವರ ಆಶ್ರಮಕ್ಕೆ ಅವನು ಹೇಳಿದ, ಯಾವಾಗ ಪ್ರಯಾಗಕ್ಕೆ ಬರ್ತಾನೆ ಅವ್ರು ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಇಲ್ಲಿ ಭರದ್ವಾಜ ಆಶ್ರಮ ಮುನಿ ಇರುತ್ತೆ, ಹೀಗೆ ಹೀಗೆ ಅಂತ ವರ್ಣನೆ ಮಾಡಿ ಅವರು ಭರದ್ವಾಜ ಆಶ್ರಮನ ನೋಡಿ ಅವನು ಸ್ವಂತ ಹೋಗಿ ಮಾತಾಡಿಸಿ ಭರದ್ವಾಜಿಗೆ ಆಶೀರ್ವಾದ ತೊಗೊಂಡು ತನ್ನ ವೃತ್ತಾಂತವನ್ನು ಹೀಗಾಯಿತು ಅಂತೆಲ್ಲ ಪೂರ್ತಿ ಹೇಳ್ತಾನೆ. ಇದಾದಮೇಲೆ ಇವ್ರಿಗೆ ಯಾರು ನಮ್ಮ ಭಾಳ ಪ್ರೀತಿ ಭರದ್ವಾಜರಿಗೆ ಆಗಲಿ ವೃತ್ತಾಂತ ಗೊತ್ತಿತ್ತು, ರಾಮನಿಗೆ ಕಾಡು ಕಳಿಸ್ಬಿಟ್ಟಿದ್ದಾನೆ ಅಂತ. ಸರಿ, ಅವನು ಹೇಳ್ತಾನೆ, ರಾಮಚಂದ್ರ ಬಂದಿದ್ದು ಅವತ್ತು ರಾತ್ರಿ ಅಲ್ಲೇ ಕಳೀತಾರೆ. ಮಾರನೇ ದಿವಸ ರಾತ್ರಿ ಭರದ್ವಾಜಗಳ ಆಶ್ರಮದಲ್ಲೇ ಕಳೆದು ಮಾರನೇ ದಿವಸ ಹೊರಡಬೇಕು ರಾಮಚಂದ್ರ. ಆವಾಗ ಭರದ್ವಾಜರಿಗೆ ಹೇಳ್ತಾರೆ, ನೋಡು ನಿಯಮ ಏನು, 14 ವರ್ಷ ಕಾಡಲ್ಲಿರ್ಬೇಕು, ಅವತ್ತಾನೆ 14 ವರ್ಷ ಕಾಡಲ್ಲಿರು. ನಮ್ಮ ಆಶ್ರಮ ಭಾಳ ಚೆನ್ನಾಗಿದೆ, ಇದು ಕಾಡೊಳಗೆ ಇದೆ, ಇಲ್ಲಿ ಹತ್ತಿರದಲ್ಲಿ ತ್ರಿವೇಣಿ ಸಂಗಮ ಇದೆ. ನೀನು ಸೀತಾ ಲಕ್ಷ್ಮಣ ಇಲ್ಲೇ ನನ್ನ ಕಾಡಿನಲ್ಲೇ ಇದ್ದಂಗೆ ಆಗುತ್ತೆ, ನನ್ನ ಆಶ್ರಮದಲ್ಲೇ ಇರು, ನಾನು ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಇಲ್ಲೇ ಇದ್ಬಿಡು ರಾಮಚಂದ್ರ ಅಂತ ಒಳ್ಳೆ ಆಫರ್ ಬಂದಿತ್ತು ಅವನಿಗೆ. ಆದರೆ ರಾಮ ಇದಲ್ಲ, ಅವನು ಹೇಳ್ತಾನೆ, ನೋಡು ಮುನಿಗಳು ಅಷ್ಟು ನೇರವಾಗಿ ಹೇಳೋಂಗಿಲ್ಲ. ಅದಕ್ಕೆ ಅವ್ನು ಹೇಳ್ತಾನೆ, ಮಹರ್ಷಿಗಳೇ ನೀವು ಹೇಳಿದ್ದು ಭಾಳ ಚೆನ್ನಾಗಿದೆ, ಆದರೆ ಒಂದೇ ಒಂದು ಪ್ರಾಬ್ಲಮ್ ಇದೆ. ಏನು ಅಂತಂದರೆ ಇದು ಅಯೋಧ್ಯೆಗೆ ಭಾಳ ಹತ್ತಿರ. ಒಂದು 2 ತಿಂಗಳಾದ್ಮೇಲೆ ಸುದ್ದಿ ಹೋಗ್ತದೆ ರಾಮಚಂದ್ರ ಇಲ್ಲೇ ಭರದ್ವಾಜ ಆಶ್ರಮ ಮುನಿ ಇದ್ದಾರೆ ಅಂತ. ಆಮೇಲೆ ಇದು ಅಯೋಧ್ಯೆ ಆಗಿಬಿಡ್ತದೆ, ನಿಮ್ಮ ಆಶ್ರಮ ಉಳಿಯಲ್ಲ, ಜನರೆಲ್ಲ ಇಲ್ಲಿ ಬರ್ತಾರೆ, ಹೋಗೋದು ಬರ್ತಾಗತ್ತೆ. ನನ್ನ ತಂದೆ ಹೇಳದಂತೆ ಕಾಡಿನಲ್ಲಿದ್ದು ಗೆಡ್ಡೆಗೆಣಸು ತಿಂದ್ಕೊಂಡು 14 ವರ್ಷ ವನವಾಸ ಮಾಡೋದು ಅದು ಆಗೋದಿಲ್ಲ. ಆದ್ದರಿಂದ ದಯವಿಟ್ಟು ನನಗೊಂದು ಜಾಗ ಹೇಳಿ, ಯಾವ ಜಾಗದಲ್ಲಿದ್ದರೆ ನಾನು ವನವಾಸ ಕಳಿಬೋದು ಕಾಡಿನಲ್ಲೇ ಅಂತ. ಆಗ ಭರದ್ವಾಜ ಮುನಿಗಳು ಚಿತ್ರಕೂಟಕ್ಕೆ ಹೋಗಿ ಕೇಳ್ತಾರೆ.
ಚಿತ್ರಕೂಟ ಬೆಟ್ಟದ ತಪ್ಪಲು. ತುಳಸಿದಾಸರಿಗೆ ರಾಮನ ದರ್ಶನ ಆದದ್ದು ಚಿತ್ರಕೂಟದಲ್ಲಿ. ತುಳಸಿದಾಸರಿಗೆ ಅಂದರೆ ಕಾಶಿನಲ್ಲಿ ಅವರು 12 ವರ್ಷ ಸಾಧನೆ ಮಾಡಿ ಮರಕ್ಕೆ ನೀರು ಹಾಕಿ ಅವನು ಡೈರೆಕ್ಷನ್ ಕೊಟ್ಟು ನಾನು ಚಿತ್ರಕೂಟಕ್ಕೆ ಹೋಗಿ ಸಾಧನೆ ಮಾಡಿ ಮೊದಲು ಹನುಮಂತನ ದರ್ಶನ, ಆಮೇಲೆ ರಾಮಲಕ್ಷ್ಮಣ ದರ್ಶನ ಆಗ್ತದೆ. ಆಮೇಲೆ ಒಂದು ಪ್ರತೀತಿ ಇದೆ ಚಿತ್ರಕೂಟದ ಬಗ್ಗೆ. ಈಗ ಪ್ರಸಂಗ ಬಂದಿದ್ದರೆ ಒಂದು ಹೇಳ್ತಾನೆ. ಯಾರು ಪ್ರಾಮಾಣಿಕವಾಗಿ, ನಮ್ಮ ಭಾರತದಲ್ಲಿ ಸಾಕು ಪ್ರತಿಯೊಂದು ಪುಣ್ಯಕ್ಷೇತ್ರಗಳಿಗೂ ತನ್ನದೇ ಆದಂಥ ವಿಶೇಷತೆ ಇದೆ. ಈಗ ಚಿತ್ರಕೂಟ ಪ್ರಸಂಗ ಬಂದು ಚಿತ್ರಕೂಟದ ವಿಚಾರ ಹೇಳ್ತಾ ಇದ್ದೇನೆ. ಯಾರು ಪ್ರಾಮಾಣಿಕವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಸಾಧನೆ ಮಾಡಿದರೆ, ಚಿತ್ರಕೂಟಕ್ಕೆ ಹೋಗಿ ಕೆಲವು ದಿವಸ ಇದ್ದರೆ ಅವನಿಗೆ ಏನಾದರೂ ಒಂದು ಆಧ್ಯಾತ್ಮಿಕ ಅನುಭೂತಿ ಆಗಲೇಬೇಕು. ಇದು ಚಿತ್ರಕೂಟದ ವರ. ಇದಕ್ಕೆ ನಮ್ಮ ಮಿಷನಲ್ಲಿ ಒಬ್ಬರು ಸ್ವಾಮಿ ವಿಶುದ್ಧಾನಂದರು ಅಂತಿದ್ದರು. ಸ್ವಾಮಿ ವಿಶುದ್ಧಾನಂದರು ಶ್ರೀಮಾತೆ ಶಾರದಾದೇವಿಯವರ ಶಿಷ್ಯರು. ಶ್ರೀಮಾತೆ ಶಾರದಾದೇವಿಯವ್ರನ್ನ ಸನ್ಯಾಸ ತೊಗೊಂಡಿದ್ದು. ಶ್ರೀಮಾತೆಯವರು 4 ಜನಕ್ಕೆ ಮಾತ್ರ ಸನ್ಯಾಸ ಕೊಟ್ಟಿದ್ದು. ಸನ್ಯಾಸ ಅಂದರೆ ಪೂರ್ಣ ವಿರ್ಜಾಹೋಮ ಪ್ರೇಷ ಮಂತ್ರ ಎಲ್ಲ ಕೊಡಲಿಲ್ಲ. ಅವರೇನು ಮಾಡಿದ್ರು, ಕಾವಿ ಬಟ್ಟೆಯನ್ನು ಜಯರಾಮ್ ಬಾಟಿನಲ್ಲಿ ಅವರಿಗೆ ಕೊಟ್ಬಿಟ್ಟು ಅವ್ರು ಹೇಳಿದ್ರು, ನೀನು ಕಾಶಿಯವರೆಗೂ ನಡ್ಕೊಂಡು ಹೋಗು. ಜಯರಾಮ್ ಬಾಟಿಯಿಂದ ನಡ್ಕೊಂಡು ಹೋಗಿ ಇಲ್ಲಿ ಮಹಾಪುರುಷ ಸ್ವಾಮಿ ಶಿವ ಅಂದರು. ಅವರೆಲ್ಲ ಇದ್ದಾರೆ, ಅವ್ರ ಹತ್ರ ನೀನು ಸನ್ಯಾಸ ತಗೋ, ನಾನು ತಾತ್ವಿಕವಾಗಿ ಏನೇ ಇದಾಗಿ ಕೊಡ್ತೇನೆ ಅಂತ. ಇವರು ಶ್ರೀಮಾತೆಯವ್ರದ್ದು ಮಂತ್ರ ದೀಕ್ಷೆ ಪಡೆದು ಸನ್ಯಾಸವನ್ನು ಕೂಡ ಭಾವನಾತ್ಮಕವಾಗಿ ಶ್ರೀಮಾತೆಯವ್ರನ್ನ ಪಡೆದು ಆಮೇಲೆ ಚಿತ್ರಕೂಟದಲ್ಲಿ ಕೆಲವು ದಿವಸಗಳನ್ನು ಸಾಧನೆ ಮಾಡೋಕ್ಕೆ ಹೋಗಿದ್ದರು. ಅವ್ರಿಗೆ ಚಿತ್ರಕೂಟದಲ್ಲಿ ಸಾಧನೆ ಮಾಡ್ತಾ ಇದ್ದಾಗ ಹಿ ಫೆಲ್ಟ್ ದ ಲಿವಿಂಗ್ ಪ್ರೆಸೆನ್ಸ್ ಆಫ್ ಶ್ರೀರಾಮಕೃಷ್ಣ ವಿತ್ ಹಿಮ್. ನನ್ನಲ್ಲಿ ಅವತ್ತಿನಿಂದ ಆಮೇಲೆ ಅವ್ರು ಹೇಳಿದ್ದಾರೆ, ಅವತ್ತಿನಿಂದ ಶ್ರೀರಾಮಕೃಷ್ಣ ನನ್ನೊಂದಿಗೆ 24 ಗಂಟೆಗೂ ಸರ್ವದಾ ಇದ್ದಾರೆ ಅಂತ ಅನುಭವ ಹೋಗಲೇ ಇಲ್ಲ. ಚಿತ್ರಕೂಟಕ್ಕೆ ಹೋಗಿ ಸಾಧನೆ ಮಾಡಿದ ಮೇಲೆ ವಿಶುದ್ಧಾನಂದರು ತಮ್ಮ ರೆಮಿನಿಸೆನ್ಸ್. ಆಮೇಲೆ ಯಾರಾದರೂ ಮುಂದೆ ವಿಶುದ್ಧಾನಂದರು ಕೇಳ್ತಾರೆ, ಈ ಥರ ಚಿತ್ರಕೂಟದಲ್ಲಿ ನಿಮ್ಗೆ ಶ್ರೀರಾಮಕೃಷ್ಣ ಅನುಭೂತಿ ಆಯ್ತಂತೆ, ಈಗ ಹೇಗಿದೆ ಅಂತ. ಅಲ್ಲ, ಒಳಗೆ ಹೋದ್ಮೇಲೆ ಮತ್ತೇನೋ ಹೊರಗೆ ಹುಡ್ಕೋದು ಅಂತ ಹೇಳ್ತಾರೆ. ಒಳಗಡೆ ಅನುಭೂತಿ ಆದಮೇಲೆ ಮತ್ತೆ ಇನ್ನೇನು, ಮತ್ತೆ ಎಕ್ಸ್ಟರ್ನಲ್ ಸರ್ಚಿಂಗ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಇದು ಚಿತ್ರಕೂಟ ಭಾಳ ಅಂದರೆ ಈಗ ಸ್ವಲ್ಪ ನೀವೇ ಟೂರಿಸಮ್ ಎಲ್ಲ ಬಂದು ಆಚೀಚಾಗಿದೆ, ಸ್ವಲ್ಪ ಜಾಗಗಳು ಹುಡುಕಬೇಕಾಗತ್ತೆ. ಅಂದರೆ ಯಾರಿಗೆ ಹೇಳ್ತಾ ಇದ್ದೀನಿ, ಅಪಾರ್ಟ್ ಫ್ರಮ್ ಟೂರಿಸಮ್ ಚಿತ್ರಕೂಟಕ್ಕೆ ಹೋಗಿ ನಾನೇನೋ ರಾಮ ಇದ್ದಂತೆ ಶಿವ ಇದ್ದಂತೆ ಏನಾದ್ರು ಸ್ವಲ್ಪ ನಮಗೇನೋ ಆಗಬೇಕು ಅಂತಿದ್ರೆ ಕೆಲವು ಆಶ್ರಮಗಳಿದೆ, ಅಲ್ಲಿ ಹೋಗಿ ಏಕಾಂತ ವಾಸ ಮಾಡಿದರೆ ಆವಾಗ ಚಿತ್ರಕೂಟದ ಮಹಾತ್ಮೆ ಅರಿವಿಗೆ ಬರುತ್ತೆ ಅಂತ ನಮ್ಮ ಸಂತರ ಮಾತು. ಆಮೇಲೆ ನಮ್ಮ ರಾಮಕೃಷ್ಣ ಆಶ್ರಮದ ಸಾಧುಗಳಿಗೂ ಕೂಡ ಕೆಲವು ಅನುಭೂತಿಗಳು ಚಿತ್ರಕೂಟದಲ್ಲಿ ಆಗಿದೆ. ರಾಮಚಂದ್ರನ ಅನುಭೂತಿ ಮತ್ತು ಆ ಕ್ಷೇತ್ರದ ಮಹಾತ್ಮೆ. ಸರಿ, ಇವರು ಈಗ ಚಿತ್ರಕೂಟಕ್ಕೆ ಹೋಗಿ ಅಲ್ಲಿ ನೀನು ಇರ್ಬೋದಪ್ಪ, ಈ ಥರ ಅವನು ಅಡ್ರೆಸ್ಸು ಡೀಟೇಲ್ಸು ಎಲ್ಲ ಕೊಡ್ತಾನೆ. ಆದರೆ ಚಿತ್ರಕೂಟಕ್ಕೆ ಹೋಗೋಕ್ಕಿಂತ ಮುಂಚೆ ಏನು ಮಾಡಬೇಕು, ಯಮುನಾ ನದಿ ದಾಟಬೇಕು. ಯಮುನಾ ನದಿ ದಾಟಬೇಕಾದ್ರೆ ನಮ್ಮ ಲಕ್ಷ್ಮಣ ಏನು ಮಾಡ್ತಾನೆ, ಅವನೇ ಒಂದು ಸಣ್ಣ ದೋಣಿ ನಿರ್ಮಾಣ ಮಾಡಿ ರಾಮಚಂದ್ರ ಸೀತೆನ ಯಮುನಾ ನದಿ ದಾಟಿಸ್ತಾನೆ. ಬಹುಶಃ ಈಗ ನೀವು ತ್ರಿವೇಣಿ ಸಂಗಮಕ್ಕೆ ಹೋದರೆ ಯಮುನಾ ತಟದ ಪಕ್ಕದ ಒಂದು ದೊಡ್ಡ ಆಲದ ಮರ ಇದೆ. ಇಲ್ಲಿ ಭಾರದ್ವಾಜ ಮುನಿಗಳು ಏನು ಹೇಳ್ತಾರೆ, ಒಂದು ದೊಡ್ಡ ಆಲದ ಮರ ಇದೆ, ಸೀತೆಗೆ ಹೇಳ್ತಾನೆ, ನೀ ಹೋಗಿ ಆ ಆಲದ ಮರದ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋ, ಅಲ್ಲಿ ಸಾವಿರಾರು ಜನ ಋಷಿಗಳು ಸಾವಿರಾರು ವರ್ಷದಿಂದ ತಪಸ್ಸನ್ನು ಮಾಡಿದಂಥ ಕ್ಷೇತ್ರ, ಅದು ಭಾಳ ಪುಣ್ಯವಾದ ಕ್ಷೇತ್ರ, ನೀನು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂತ. ಸೀತೆ ಹೋಗಿ ಆಲದ ಮರದಕ್ಕೆ ಉಳ್ಕೊಂಡು ಮತ್ತೆ ಅಲ್ಲಿ ಹರಕೆ ಹೊತ್ತಾಳೆ, ಹಿಂಗೆ ಮತ್ತೆ 200 ಹಸು ಕೊಡ್ತೀನಿ ಇತ್ಯಾದಿ ಇತ್ಯಾದಿ ಅಂತ. ಈಗಲೂ ಆಲದ ಮರ ಇದೆ, ಅದೇ ಸೀತೆ ನೋಡಿದ್ದ ಆಲದ ಮರ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಲದ ಮರ ಇದೆ. ಆ್ಯಕ್ಚುಲಿ ಒಂದು ಅಕ್ಬರ್ ಇದರಲ್ಲಿ ಒಂದು ಇನ್ಸಿಡೆಂಟ್ ಬರ್ತದೆ. ಅವನೇನು ಮಾಡಿದ್ದ ಅಂದರೆ, ಈ ಆಲದ ಮರಕ್ಕೆ ಈಗ ಹೋದರೆ, ನೀವು ಪ್ರಾಯಕ್ಕೆ ಹೋಗಿದ್ದೀರಲ್ಲ ನೀವು, ಎಷ್ಟು ಜನ ನೋಡಿದ್ರ ಅದು ಆಲದ ಮರ ನೋಡಿದ್ರಾ? ಅದಕ್ಕೊಂದು ದೊಡ್ಡ ಕೋಟೆ ಕಟ್ಟಿದ್ದಾರೆ, ಒಂದು ಎಂಕ್ಲೋಜರಲ್ಲಿದೆ. ಆ ಎಂಕ್ಲೋಜರು ಅಕ್ಬರ್ ಕಟ್ಟಿಸಿದ್ದು. ಯಾಕೆ ಕಟ್ಟಿಸಿದ್ದ ಅಂತಂದರೆ, ಗಂಗೆಗೆ ಯಮುನೆಗೆ ಕೆಲವರಿಗೆ ಆಯಿತು ನಾನು ಭಗವಂತನ ಹೆಸರಲ್ಲಿ ದೇಹ ಬಿಡಬೇಕು ಅಂತ ಇರ್ತಾರೆ ಇಟ್ಕೋ, ಆಲದ ಮರಕ್ಕೆ ಹೋಗಿ ನೀರಿಗೆ ಹಾರಿಬಿಡೋರು. ಅದಕ್ಕೆ ಅವನು ನೀರಿಗೆ ಆಲದ ಮರದಿಂದ ಹಾಗೆ ಪ್ರಾಣ ಬಿಡದೇ ಇರಲಿ ಅಂತ ಹೇಳಿ ಅಕ್ಬರ ಕೋಟೆ ಕಟ್ಟಿದ ಅಂತ ಅವನ ಇತಿಹಾಸದಲ್ಲಿ ಬರ್ತದೆ. ಒಟ್ಟಲ್ಲಿ ಇಲ್ಲಿ ಆ ಆಲದ ಮರದ ಕೆಳಗಡೆ ತುಂಬ ತಪಸ್ಸುಗಳು ಸಾಧನೆ ಮಾಡಿದ ಕ್ಷೇತ್ರ ಪ್ರಯಾಗಲ್ಲಿ. ಅದಕ್ಕೆ ಅಲ್ಲಿ ಹೋದಾಗ ನೀವು ಅಲ್ಲಿ ಒಂದು ಲೇಟಾಹುವ ಹನುಮಾನು ಇದೆ ನಿಮಗೆ ದಡದಲ್ಲಿ. ಆಮೇಲೆ ಈ ಆಲದ ಮರ ಇದೆ. ಆಮೇಲೆ ಶಂಕರಾಚಾರ್ಯರು ಮಂಡನ ಮಿಶ್ರನ ಜೊತೆ ವಾದ ಮಾಡಿದ ಜಾಗವು ಕೂಡ ಪ್ರಯಾಗ ಅಂತಿದೆ. ಮಂಡನ ಮಿಶ್ರ ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಇರ್ತಕ್ಕಂಥ ದೊಡ್ಡ ಮಂಡನ ಮಿಶ್ರರ ವಾದ
ಕುಮಾರನ ಭಟ್ಟನ ಮೊದಲು ನೋಡ್ತಾರೆ. ಕುಮಾರನ ಭಟ್ಟ ನನ್ನ ಶಿಷ್ಯನಾದ ಮಂಡನ್ ಮಿಶ್ರನ ಹತ್ರ ಹೋಗು ಅಂತಾರೆ. ಆಮೇಲೆ ಮಂಡನ್ ಮಿಶ್ರನ ಹತ್ರ ಹೋಗಿ ವಾದ ಮಾಡಿ ಉಮಾಭಾರತಿ ಬ್ರಹ್ಮನ ಸರಸ್ವತಿ ರೂಪ, ಕುಮಾರಿಲ್ಲ ಭಟ್ಟ ಸ್ವಯಂ ಸ್ಕಂದ. ಸೊ ಅದರಿಂದ ಅಲ್ಲಿ ಅದೆಲ್ಲ ಆಗೋದು ಅಲಹಾಬಾದ್ ಕ್ಷೇತ್ರವೇ. ಅಲಹಾಬಾದ್ ಕ್ಷೇತ್ರದ್ದು ಒಂದು ಡೀಟೇಲ್ಸ್ ಇದೆ, ಬೇರೆ ಯಾವಾಗಾದರೂ ನೋಡ್ಕೋಬೋದು ನೀವು. ಸರಿ, ಈಗ ಇವರೇನು ಮಾಡೋದು, ಚಿತ್ರಕೂಟಕ್ಕೆ ಹೋಗಬೇಕು. ವಾಲ್ಮೀಕಿ ಮಧ್ಯ ಚಿತ್ರಕ್ಕೆ ಈಗ ದಾಟಿ, ಯಮುನೆ ದಾಟಿ ಮತ್ತೆ ಹೋಗಿ ಮತ್ತೆ ವಾಲ್ಮೀಕಿ ಆಶ್ರಮದ ಮೂಲಕವೇ ವಾಲ್ಮೀಕಿ ಆಶ್ರಮಗಳ ಆಶೀರ್ವಾದ ಪಡೆದು ನಂತರ ಇವರು ಬಂದು ಚಿತ್ರಕೂಟಕ್ಕೆ ಬರ್ತಾರೆ. ಚಿತ್ರಕೂಟಕ್ಕೆ ಬಂದಾಗ ರಾಮ, ಲಕ್ಷ್ಮಣ, ಸೀತೆ 3 ಜನಕ್ಕೂ ಅದು ಎಷ್ಟು ಮನೋಹರವಾಗಿರ್ತದೆ ಅಂತಂದರೆ ಮೆಸ್ಮರೈಸ್ಡ್. ರಾಮ, ಲಕ್ಷ್ಮಣ ಆ್ಯಂಡ್ ಸೀತೆ ಅವರು ಮೆಸ್ಮರೈಸ್ಡ್ ಬೈ ದ ಬ್ಯೂಟಿ ಆಫ್ ದ ಚಿತ್ರಕೂಟ ಫುಟಿಲ್ಸ್. ಆವಾಗ ರಾಮ ಹೇಳ್ತಾನೆ, ಲಕ್ಷ್ಮಣ ನೀನು ಒಂದು ಒಳ್ಳೆ ಪರ್ಣ ಕುಟೀರ, ಅಂದರೆ ಎಲೆಗೆ ಪರ್ಣ ಅಂತಲೇ ಎಲೆ ಅಂತ, ಅದನ್ನ ಒಂದು ಒಳ್ಳೆ ಕುಟೀರ ನಿರ್ಮಾಣ ಮಾಡುವಂಥ. ಲಕ್ಷ್ಮಣ ವಾಸ್ ನಾಟ್ ಓನ್ಲಿ ಎ ಗುಡ್ ಕೌನ್ಸಿಲರ್, ಹಿ ವಾಸ್ ಎ ಬೆಸ್ಟ್ ಇಂಜಿನಿಯರ್. ಲಕ್ಷ್ಮಣ ವಾಸ್ ಎ ಬೆಸ್ಟ್ ಇಂಜಿನಿಯರ್. ಅವನೇನು ಮಾಡ್ತಾನೆ, ಒಳ್ಳೆ ಇದನ್ನೆಲ್ಲ ಹಾಗೆ ಹಗಲು ರಾತ್ರಿ ಮಾಡಿ ಒಳ್ಳೆ ಒಂದು ಪರ್ಣ ಕುಟೀರ ಮಾಡ್ತಾನೆ. ಹೋದ ತಕ್ಷಣ ಒಂದು ಹಾಲ್ ಇತ್ತಂತೆ, ಪಕ್ಕದಲ್ಲಿ ಸೀತಾರಾಮನ ಮಲ್ಕೊಳ್ಳೋಕ್ಕೆ ಒಂದು ರೂಮ್ ಅಂತೆ, ಆಮೇಲೆ ಒಂದು ಅಡುಗೆ ಮನೆ, ಆಮೇಲೆ ಒಂದು ಸ್ವಲ್ಪ ಸಿಟೌಟ್, ಓಪನ್ ಸಿಟೌಟು, ಆಮೇಲೆ ಒಂದು ಸೆಂಟ್ರಿ ಕಾಯಲಿಕ್ಕೆ ಒಂದು ಚೆಕ್ ಪೋಸ್ಟು. ವಾಲ್ಮೀಕಿಗಳು ಬರೆದಿದ್ದಾರೆ, ನಾನೇನು ಹೇಳಿ ಸೇರಿಸ್ತಾ ಇಲ್ಲ, ವಾಲ್ಮೀಕಿಗಳು ಬರೆದಿದ್ದಾರೆ. ಇದನ್ನೆಲ್ಲ ನಿರ್ಮಾಣ ಮಾಡ್ತಾನೆ ಲಕ್ಷ್ಮಣ. ಅವನು ಕಾವಲು ಕಾಯಕ್ಕೂ ಒಂದು ಚೆಕ್ ಪೋಸ್ಟ್ ಎಲ್ಲ ಮಾಡಿಕೊಂಡು ಎಲ್ಲ ಆಗುತ್ತೆ. ಎಲ್ಲ ಬಂದು ರಾಮನಿಗೆ ಹೇಳ್ತಾನೆ, ನೋಡು ರಾಮನ ಕಾಯ್ತಿರ್ತಾನೆ, ಎಲ್ಲ ಆಗುತ್ತೆ. ಆವಾಗ ಶ್ರೀರಾಮಚಂದ್ರ ಏನು ಮಾಡ್ತಾನೆ, ಆಶ್ಚರ್ಯ. ನಾನು ಆವಾಗಲೇ ಹೇಳಿದೆ, ಅವನು ದೈವೀಮ್ ಅಂಥೇಳಿ ದೋಣಿ ಹತ್ತಿ ಒಂದಷ್ಟು ಪ್ರಯೋಗಗಳು ರಿಚುವಲ್, ಈಸ್ ವೆರಿ ರಿಚುವಲಿಸ್ಟಿಕ್. ಯಾವಾಗ ಪರ್ಣ ಕುಟೀರ ಕಟ್ಟಿದ ಮೇಲೆ ಅವನು ಸುಮ್ಮನೆ ಪ್ರವೇಶ ಮಾಡಲಿಲ್ಲ. ಲಕ್ಷ್ಮಣನಿಗೆ ಹೇಳ್ತಾನೆ, ನಾವು ಧರ್ಮಶಾಸ್ತ್ರದ ಪ್ರಕಾರ ನೋಡು, ನಾವು ಹೋಮ ಮತ್ತು ಗೃಹ ಪ್ರವೇಶ ಇದನ್ನು ಮಾಡಿಯೇ ಪರ್ಣಕುಟ ಪ್ರವೇಶ ಮಾಡಬೇಕು. ಅವನೇನು ಮಾಡ್ತಾನೆ ಶ್ರೀರಾಮಚಂದ್ರ, ಈ ವಾಸ್ತು ಹೋಮ ಮಾಡಿ, ವೈಶ್ವದೇವರನ್ನು ಪ್ರಾರ್ಥನೆ ಮಾಡಿ, ರುದ್ರದೇವರನ್ನು ಪ್ರಾರ್ಥನೆ ಮಾಡಿ, ವಿಷ್ಣುದೇವರನ್ನು ಪ್ರಾರ್ಥನೆ ಮಾಡಿ, ಅಷ್ಟ ದಿಕ್ಕುಗಳಿಗೆ ನೈವೇದ್ಯ ಬಲಿಯನ್ನೆಲ್ಲ ಕೊಟ್ಟು ಆಮೇಲೆ ಇದು ಪೂರ್ಣಕುಂಭ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವನು ಗೃಹ ಪ್ರವೇಶವನ್ನು ಮಾಡಿ ಆಮೇಲೆ ಅಲ್ಲಿ ವಾಸ ಆಗೋದು. ಶ್ರೀರಾಮಚಂದ್ರ ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು ಪೂರ್ಣವಾಗಿ ಕಾಡಿಲಿನ ಒಂದು ಪರ್ಣ ಕುಟೀರ ಕಟ್ಟಿದ್ರೂ ಗೃಹ ಪ್ರವೇಶ ಮಾಡ್ತಾನೆ. ಇಲ್ಲಿ ನನಗೆ ಒಂದು ಆಲೋಚನೆ ಬಂತು. ಈಗ ಗೃಹ ಪ್ರವೇಶ ಅಂತ ಹೇಳಿದ ತಕ್ಷಣ ನಮಗೆ ಎಷ್ಟೋ ಜನ ಐಡಿಯಾ ಇರೋದಿಲ್ಲ, ಯಾಕೆ ಮಾಡ್ತಾರೆ ಗೃಹ ಪ್ರವೇಶ, ಯಾಕೆ ಮಾಡಬೇಕು ಅಲ್ಲ. ನಾವು ವಿ ನೆವರ್ ಗೋ ಇಂಟು ಎನಿ ಶಾಸ್ತ್ರ, ಜನರಲಿ ಯಾರೂ ಹೇಳೋದಿಲ್ಲ, ನಾವು ತಿಳ್ಕೊಳ್ಳೋಕ್ಕೆ ಅವಕಾಶಗಳು ಕಡಿಮೆ. ಆದ್ದರಿಂದ ಧರ್ಮಶಾಸ್ತ್ರದಲ್ಲಿ ಗೃಹ ಪ್ರವೇಶ ಎಲ್ಲಿದೆ ಅಂತಾದರೂ ನೀವು ಕೇಳಿ ನಮ್ಗೆ ಗೊತ್ತಿರಬೇಕಲ್ಲ. ಅಟ್ಲೀಸ್ಟ್ ಯಾರು ಹೇಳಿದ್ರು ಗೃಹ ಪ್ರವೇಶ ಮಾಡೋಕ್ಕೆ, ಯಾರು ಹೇಳಿದ್ರು, ಏನು ನಿಯಮ, ಏನು ಮೂಲ ಏನು, ವಾಟ್ ಈಸ್ ದ ಸೋರ್ಸ್ ಫಾರ್ ಗೃಹ ಪ್ರವೇಶ? ಆ್ಯಕ್ಚುಲಿ ನಮ್ಮಲ್ಲಿ 4 ವೇದ ಇದೆ ಅಲ್ವಪ್ಪ, ಋಗ್, ಯಜು, ಸಾಮ, ಅಥರ್ವ, 4 ವೇದಗಳು. ಈ ವೇದಗಳನ್ನು ಓದಬೇಕಾದ್ರೆ ನಿಯಮ ಏನು ಅಂದರೆ ವೇದಾಂಗವನ್ನು ತಿಳಿದು ವೇದಕ್ಕೆ ಬರಬೇಕು. ವೇದಾಂಗಗಳು 6: ಶಿಕ್ಷಾ, ಛಂದಸ್ಸು, ವ್ಯಾಕರಣ, ಜ್ಯೋತಿಷ್ಯ, ನಿರುಕ್ತ, ಕಲ್ಪ ಅಂತ. ಜ್ಯೋತಿಷ್ಯ ಅಂತಂದರೆ ಈಗಿನ ಕಾಲ ಜ್ಯೋತಿಷ್ಯ, ನಾಳೆ ಏನಾಗುತ್ತೆ, ನಾಡಿದ್ದೇನಾಗುತ್ತೆ, ದಿನ ಭವಿಷ್ಯ, ಈ ಜ್ಯೋತಿಷ್ಯ ಅಲ್ಲ. ನಮಗೆ ತಿಥಿ, ವಾರ, ನಕ್ಷತ್ರ ಮತ್ತು ಪುಣ್ಯಾಹವನ. ಈಗ ಏನಾಗುತ್ತೆ, ಯಾರು ಗೃಹ ಪ್ರವೇಶ ಮಾಡ್ತಾನೆ ಯಜಮಾನ, ಅವನ ಜನ್ಮ ರಾಶಿ, ಜನ್ಮ ಲಗ್ನಕ್ಕೆ ಯಾವುದು ಜನ್ಮ ಕೊಡ್ತದೆ, ಶುಭ ಕೊಡ್ತದೋ ಆ ನಕ್ಷತ್ರ ಮತ್ತು ಆ ದಿನ, ಇದನ್ನು ನಿರ್ಧಾರ ಮಾಡೋಕ್ಕೆ ನಮಗೆ ಜ್ಯೋತಿಷ್ಯ ಗೊತ್ತಿರಬೇಕು. ಆ ರೀತಿಯ ಜ್ಯೋತಿಷ್ಯ, ನೀ ಜಾತಕ ಹೇಳೋ ಜ್ಯೋತಿಷ್ಯ ಅಂತ ಇಟ್ಕೊಂಡ್ಬಿಡ್ಬೇಡಿ. ಸೊ ಈ ಷಡಂಗ, ಶಿಕ್ಷಾ, ಛಂದಸ್ಸು, ವ್ಯಾಕರಣ, ಜ್ಯೋತಿಷ್ಯ, ನಿರುಕ್ತ, ಕಲ್ಪ ಅಂತ 6, ಇದನ್ನು ವೇದಾಂಗ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ವೈದಿಕ ಧರ್ಮದಲ್ಲಿ ಪಾಠ ಮಾಡ್ಬೇಕಾದ್ರೆ ಈ ಕ್ರಮದಲ್ಲೇ ಪಾಠ ಮಾಡಿದೆ ಆ್ಯಕ್ಚುಲಿ. ಸೊ ಈ 6 ವೇದಾಂಗ ಓದಿ ಆಮೇಲೆ ಅವರವರ ಮನೆಗೆ, ಅವರವರ ಪರಂಪರೆಗೆ ಯಾವ ವೇದ ಬಂದಿದೆಯೋ ಆ ವೇದವನ್ನು ಓದಬೇಕು. ಸರಿ, ಇದರಲ್ಲಿ ಕಲ್ಪ ಅಂತಿದೆ. ಕಲ್ಪ ಅಂತಂದರೆ ಕಲ್ಪಸೂತ್ರಗಳು ಅಂತ ಅರ್ಥ. ಈ ಕಲ್ಪಸೂತ್ರಗಳಲ್ಲಿ 4 ಶ್ರುತ ಇದೆ, ಸೂತ್ರಗಳು ಅಂದರೆ ಇಟ್ ಈಸ್ ಸಬ್ ಡಿವೈಡೆಡ್. ಈ ಕಲ್ಪಸೂತ್ರವನ್ನು 4 ವಿಂಗಡಣೆ ಮಾಡಿದೆ. ಒಂದು ಶ್ರೌತ ಸೂತ್ರ, ಧರ್ಮಸೂತ್ರ, ಗೃಹ್ಯ ಸೂತ್ರ,
ಸುಲಭ ಸೂತ್ರ. ಶ್ರೌತ, ಧರ್ಮ, ಗೃಹ್ಯ, ಸುಲಭ, ಈ ನಾಲ್ಕಾಗಿ ವಿಂಗಡಣೆ ಮಾಡಿದ್ದಾರೆ. ಈ ಶ್ರೌತ ಸೂತ್ರದಲ್ಲಿ ಏನು ಹೇಳಿದ್ದಾರೆ? ಈ ವೈದಿಕ ರೀತಿಯಾದ ಕರ್ಮಗಳನ್ನು ಯಾವ ರೀತಿ ಮಾಡಬೇಕು, ವೇದ ಹೀಗೆ ಈ ಕರ್ಮಗಳೆಲ್ಲ ಇದೆ, ಉಪಾಸನೆಗಳೆಲ್ಲ ವೈದಿಕ ರೀತಿ, ಅದು ಮಾಡೋದು ಹೇಗೆ? ಇದು ಈ ಕಲ್ಪಸೂತ್ರದ ಶ್ರೌತ ಸೂತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಧರ್ಮಸೂತ್ರ, ಈ ಧರ್ಮಸೂತ್ರದಲ್ಲಿ ವರ್ಣಾಶ್ರಮ ಧರ್ಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನ, ಸನ್ಯಾಸಾಶ್ರಮ ಇದೆಯಲ್ಲ, ಇದನ್ನು ಧರ್ಮಸೂತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ಈ ಗೃಹ್ಯ ಸೂತ್ರ ಇದೆಯಲ್ಲ, ಈ ಗೃಹ್ಯ ಸೂತ್ರದಲ್ಲಿ ನಾವು ಷೋಡಶ ಸಂಸ್ಕಾರ ಅಂತ ನಾವು ಹೇಳ್ತೀವಲ್ಲ, 16 ಸಂಸ್ಕಾರ, ಇಟ್ ಕಮ್ಸ್ ಅಂಡರ್ ಗೃಹ್ಯ ಸೂತ್ರಾಸ್. ಆಮೇಲೆ ಕೊನೆಗೆ ಬಂತಲ್ಲ ಸುಲಭ ಸೂತ್ರ, ಈ ಸುಲಭ ಸೂತ್ರದಲ್ಲಿ ಆ್ಯಕ್ಚುಲಿ ಪೈಥಾಗರಸ್ ಥಿಯರಮ್ ನಾವು ಬರೆದಿರೋದು. ಮಾಡರ್ನ್ ಜಾಮೆಟ್ರಿ ಇದೆಯಲ್ಲ, ಈ ಮಾಡರ್ನ್ ಜಾಮೆಟ್ರಿ ವಾಸ್ ಟೇಕನ್ ಫ್ರಮ್ ಸುಲಭ ಸೂತ್ರ. ಸುಲಭ ಸೂತ್ರ ಈಸ್ ಅಂಡರ್ ಕಲ್ಪಸೂತ್ರ, ಕಲ್ಪಸೂತ್ರ ಈಸ್ ಎ ವೇದಾಂಗ. ಅದು ಯಾಕೆ ಮಾಡಿ, ಈ ಜಾಮೆಟ್ರಿ ಯಾಕೆ ಮಾಡಿದ್ರು ಅವರು? ಸುಲಭ ಸೂತ್ರಕ್ಕೆ ಒಂದು ಯಜ್ಞ ಮಾಡ್ಬೇಕಾದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಡಿಸ್ಟೆನ್ಸು, ಇಷ್ಟೇ ರೆಕ್ಟ್ಯಾಂಗಲು, ಇದೇ ಸ್ಕ್ವೈರು, ಹೀಗೆ ಆಗಬೇಕು ಅಂತ ಒಂದು ನಿಯಮ ಇದೆ. ಅದಕ್ಕೆ ಜಾಮೆಟ್ರಿ, ಅರ್ಥಮೆಟಿಕ್ಕು, ಆಲ್ಜಿಬ್ರಾ ಗೊತ್ತಿರಬೇಕು. ಸುಲಭ ಸೂತ್ರ ಗೇವ್ ಮ್ಯಾಥಮೆಟಿಕ್ಸ್ ಟು ಅವರ್ ಇದು. ಹಾಗಾಗಿ ಇಲ್ಲಿ ಈ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬರ್ತದೆ. ಅದು ನಮಗೆ ಮುಖ್ಯವಾದ ಬೇಕಾದ್ದು ಗೃಹ್ಯ ಸೂತ್ರ. ಈ ಗೃಹ್ಯ ಸೂತ್ರದಲ್ಲಿ ನಮಗೆ ಈ ಗೃಹ ಪ್ರವೇಶದ ಫುಲ್ಲು ಡೀಟೇಲ್ ಇರೋದು. ಯಾರಾದರೂ ಕೇಳಿದೆ ಕಲ್ಪಸೂತ್ರದ ಕೆಳಗೆ ಗೃಹ್ಯ ಸೂತ್ರದಲ್ಲಿ ನಮ್ಗೆ ಬೇಕಾದ ಈ ಗೃಹ ಪ್ರವೇಶಕ್ಕೆ ಎಲ್ಲ ಡೀಟೇಲ್ದು ಸಿಕ್ಕೋದು. ಆಮೇಲೆ ಇಲ್ಲಿ ಈ ದಕ್ಷಿಣ ಭಾರತದಲ್ಲಿ ಯಾರಾದರೂ ಕೇಳಿದ ಆಪಸ್ತಂಭ ಸೂತ್ರ ಅಂತ ಕೇಳಿದರೆ ಯಾರಾದ್ರಲ್ಲಿ ಕೇಳಿಲ್ವಾ? ಬೌಧಾಯನ ಸೂತ್ರಗಳು ಅಲ್ಲ, ಈಗೆಲ್ಲ ಇಲ್ಲಿ ಚಾತುರ್ಮಾಸ್ಯ ಎಲ್ಲ ಆಗ್ತಲ್ಲ, ಯಾರು ಇದರಲ್ಲಿ ರೆಫರ್ ಮಾಡಿಲ್ಲ ಎಷ್ಟು? ಓಕೆ. ಸೊ ಇಲ್ಲಿ ಆಪಸ್ತಂಭ ಸೂತ್ರ ಮತ್ತು ಬೌಧಾಯನ ಸೂತ್ರಗಳು, ಈ ಸೂತ್ರಗಳು ಆ್ಯಕ್ಚುಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಆಗಮ ಅಂಥೇಳಿ ನಿಮಗೇನು ಗೃಹ್ಯ ಸೂತ್ರದಲ್ಲಿ ಏನೇನು ನಿಯಮಗಳೆಲ್ಲ ನಾವು ಪಾಲನೆ ಮಾಡ್ತೀವಲ್ಲ, ದ ಸೋರ್ಸ್ ಈಸ್ ಆಪಸ್ತಂಭ ಸೂತ್ರ, ಬೌಧಾಯನ ಸೂತ್ರಗಳು. ಆಮೇಲೆ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಸ್ವಲ್ಪ ಬೋರಿಂಗ್ ಆದರೂ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ. ಇದು ಯಾವ ಇನ್ಸ್ಟಿಟ್ಯೂಷನ್, ಯೂನಿವರ್ಸಿಟಿಲಿ ಯಾರು ಹೇಳಲ್ಲ ಇದನ್ನು. ಇದು ಪ್ರತಿ ವೇದಕ್ಕೂ ತನ್ನದೇ ಆದ ಕಲ್ಪಸೂತ್ರಗಳಿದೆ. ಈಗ ಋಗ್ವೇದಕ್ಕೆ ಬೇಕಾದಂಥ ಸುಲಭ ಸೂತ್ರಗಳು ಬೇರೆ, ಯಜುರ್ವೇದಕ್ಕೆ ಬೇಕಾದಂಥ ಸುಲಭ ಸೂತ್ರಗಳು ಬೇರೆ, ಸಾಮವೇದಕ್ಕೆ ಬೇಕಾದಂಥ ಸುಲಭ ಸೂತ್ರಗಳು ಬೇರೆ, ಅಥರ್ವಣಕ್ಕೆ ಬೇಕಾದ ಸುಲಭ ಸೂತ್ರಗಳು ಬೇರೆ. ಈ ಬೌಧಾಯನ ಮತ್ತು ಆಪಸ್ತಂಭ ಸೂತ್ರ ಈ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಿತ್ತು. ಇದೆಲ್ಲ ಎಷ್ಟು ಡೀಟೇಲ್ಸ್ ಇದೆ ಅಂತಂದರೆ ಏನಾಗ್ಬಿಟ್ಟಿದೆ, ಡ್ಯೂ ಟು ನಮ್ಮಲ್ಲಿ ಮುಂಚೆ ಏನಾಗಿತ್ತು ಅಂತಂದರೆ, ಯಾಕೆ ಪುತ್ರ ಸಂತಾನ ಕೇಳ್ತಾ ಇದ್ರು ಅಂತಂದರೆ, ಇದು ತಂದೆ ಮಗನಿಗೆ ಮಾತ್ರ ಪಾಠ ಮಾಡೋದು ಅಷ್ಟೇ ಕ್ರಮ, ಇಲ್ಲ ಗುರುಕುಲದಲ್ಲಿ ಪಾಠ ಮಾಡೋದು. ಇಡೀ ಶಾಸ್ತ್ರ ಯಾವ್ಯಾವುದು ಆಗಿರ್ಬೋದು, ನಿಮ್ಮ ವಚನ ಇತ್ಯಾದಿ ಎಲ್ಲವೂ ಕೂಡ ಇಟ್ ಈಸ್ ಆಲ್ವೇಸ್ ಗುರುಕುಲದಲ್ಲಿ ಆಗ್ತಿತ್ತು. ಇಲ್ಲ ಅಂತಂದರೆ ತಂದೆ ಮಗನಿಗೆ ಹೇಳ್ಕೊಡುವಂಥ ಪದ್ಧತಿ. ಯಾವಾಗ ವೆನ್ ವಿ ವೆಂಟ್ ಇಂಟು ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಏನಾಯಿತು, ಈ ಕಲ್ಚರಲ್ ಹ್ಯಾಬಿಟ್ ಏನಿತ್ತು ತಂದೆಯಿಂದ ಮಗನಿಗೆ ಬರೋದು ನಿಂತೋಯ್ತು. ಅದಕ್ಕೆ ಪುತ್ರ ಬೇಕು ಅಂತ ಯಾಕೆ ಹೇಳಿದೆ, ಈಗ ಹೊರಟೋಗಿದೆ ಫಾರ್ಚುನೇಟ್ಲಿ. ಯಾಕೆ ಅವಳು ಇರೋದಿಲ್ಲ ಮನೆಯಲ್ಲಿ, ಅವಳು ಮಂಗಳ ಇನ್ನೊಬ್ಬರು ಮನೆಯನ್ನು ಬೆಳಗಿಸ್ಲಿಕ್ಕೆ ಇವನು ಕನ್ಯಾದಾನವನ್ನು ಮಾಡಿಬಿಡ್ತಾನೆ. ಅವಳು ಕನ್ಯೆ ಇನ್ನೊಂದು ಮನೆಯನ್ನು ಬೆಳಗಿಸ್ತಾಳೆ. ಈ ಮನೆಯಲ್ಲಿ ನನ್ನ ಗುರುಕುಲದ ಪದ್ಧತಿ ರೀತಿ ಸಂಸ್ಕಾರ ಸಂಸ್ಕೃತಿ ಬೆಳಿಬೇಕು ಅಂದರೆ ಅದಕ್ಕೇನಾಯಿತು, ವೆನ್ ಮೊಘಲ್ ಇನ್ವೇಷನ್ಸ್ ಆಲ್ ಹ್ಯಾಪೆಂಡ್ ಇನ್ ಇಂಡಿಯಾ, ಎಸ್ಪೆಷಲಿ ಇನ್ ನಾರ್ದರ್ನ್ ಇಂಡಿಯಾ, ಈ ಥರ ತುಂಬ ಶಾಖೆಗಳಿದೆ. ಅವ್ರವ್ರ ಮನೆ ತಂದು ಬಂದಂತು. ಯಾರ್ಯಾರ ಮನೆಯಲ್ಲಿ ಅವ್ರನ್ನೆಲ್ಲ ಕೊಲ್ಲಲ್ಪಟ್ಟು ಹೊಟ್ಟೋಗ್ಬಿಟ್ರು, ಮತಾಂಧತೆ ಧರ್ಮ ಇದೆಲ್ಲ ಮಾಡಿಬಿಟ್ರು, ಆ ಪರಂಪರೆ ಆ ವಿದ್ಯೆ ಹೊಟ್ಟೋಗ್ಬಿಡ್ತು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ವಾಟ್ ವಿ ಹ್ಯಾವ್ ಈಸ್ ಓನ್ಲಿ 10% ವಾಟ್ ವಿ ಹ್ಯಾಡ್. 90% ನಶಿಸಿ ಹೋಗಿದೆ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ, ವೇದಕ್ಕೆ ಸಂಬಂಧಪಟ್ಟಂತೆ, ವೇದಾಂಗಕ್ಕೆ ಸಂಬಂಧಪಟ್ಟಂತೆ ಮೂಲ ವಿದ್ಯೆಗಳು ನಮ್ಮದು ಮೆನಿ ಹ್ಯಾವ್ ಲಾಸ್ಟ್. ಎಲ್ಲಿವರೆಗೂ ಆ್ಯಕ್ಚುಲಿ ಭಾರದ್ವಾಜಗಳಿದಾರಲ್ಲ, ಫಾರ್ ಯುವರ್ ಇನ್ಫಾರ್ಮೇಷನ್, ವಿಮಾನಶಾಸ್ತ್ರವನ್ನು ಬರೆದವರು ಮೊದಲು ಭಾರದ್ವಾಜ ಮುನಿಗಳು. ವಿಮಾನಶಾಸ್ತ್ರದಲ್ಲಿ ಹಿ ಹ್ಯಾಸ್ ಗಿವನ್ 14 or 16 ಫಾರ್ಮುಲಾಸ್. ಏನು ಫಾರ್ಮುಲಾ, ಹೌ ಟು ಎಕ್ಸ್ಟ್ರಾಕ್ಟ್ ಫ್ಯೂಯಲ್ ಫ್ರಮ್ ಪ್ಲ್ಯಾಂಟ್ಸ್ ಅಂತ ಬರೆದಿದ್ದಾರಂತೆ. ನಮಗೆ ಸಂಸ್ಕೃತ ಆ ಮಟ್ಟದ ಆಳ ಇಲ್ಲ, ಅವ್ರು ಯಾವ ಪ್ಲ್ಯಾಂಟ್ ಹೇಳ್ತಾ ಇದ್ದಾರೆ ನಮಗೆ ಇವತ್ತು ಲಭ್ಯ ಇಲ್ಲ.
ಹಾಗಾಗಿ ಏನಾಗಿದೆ, ನಮಗೆ ವಿ ಕುಡ್ ನಾಟ್ ಎಕ್ಸ್ಟ್ರಾಕ್ಟ್ ಫ್ಯೂಯಲ್ ಫ್ರಮ್ ಪ್ಲ್ಯಾಂಟ್ಸ್. ಇದನ್ನು ನನಗೊಂದು ಸೆಮಿನಾರ್ ಆಯಿತು IIT ಮಡ್ರಾಸ್ನಲ್ಲಿ. ಅವರು ಒಂದು ವಿಡಿಯೋ ಕಳಿಸಿದ್ರು 1.5 ಗಂಟೆ, ಭಾರದ್ವಾಜಗಳ ವಿಮಾನಶಾಸ್ತ್ರದ ಬಗ್ಗೆನೇ IIT ಚೆನ್ನೈನಲ್ಲಿ ಡಿಸ್ಕಷನ್ ಇತ್ತು, ಒಂದು ಸೆಮಿನಾರ್. ಸೊ ಭಾರದ್ವಾಜಗಳು ಅದಕ್ಕೆ ಹೇಳಿದ್ರಲ್ಲ, ಆ ಪರಂಪರೆ ಹೋದಾದ್ಮೇಲೆ ನಮ್ಮ ಸಂಸ್ಕೃತಿನೂ ಅದ್ರ ಜೊತೆಗೆ ಹೊರಟೋಯ್ತು. ಯೂನಿವರ್ಸಿಟಿಲಿ ಪಾಠ ಮಾಡಲಿಲ್ಲ, ಗುರುಕುಲ ಹೋಯ್ತು, ತಂದೆ ಹೋದ ಅಂದರೆ ಹೋಯ್ತು, ಅವ್ನ ಮಗನಿಗೆ ಹೇಳ್ಕೊಟ್ಟಿಲ್ಲ ಅಂತ ಹೋಯ್ತು, ಅವನಿಗೆ ಪುತ್ರ ಸಂತಾನ ಆಗಲಿಲ್ಲ ಅಂತಂದರೆ ಅಲ್ಲಿಗೆ ವಿದ್ಯೆ ಹೊರಟೋಯ್ತು, ನೆಕ್ಸ್ಟ್ ಜನ್ರೇಷನ್ಸೇ ಇಲ್ಲ. ಹಾಗಾಗಿ ಇದೆಲ್ಲ ಗ್ಯಾಪ್ಗಳು. ಅದಕ್ಕೆ ಇಲ್ಲಿ ಒಂದು ಸಮ್ಮರಿ ಕೊಡ್ತೇನೆ. ಈ ಗೃಹ್ಯ ಸೂತ್ರದಲ್ಲಿ ಯಾವ ರೀತಿಯಾದ ಒಂದು ನಮ್ಮ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದ್ಯಾವುದು ಗೃಹ ಪ್ರವೇಶ ನೋಡಿ, ನೀವು ಒಂದು ಹೊಸ ಯಾವುದೋ ಒಂದು ಮನೆ ಇರ್ತದೆ, ನೀವು ಆ ಮನೆಗೆ ಹೊಸದಾಗಿ ಹೋಗ್ತಾ ಇರಬೇಕಾದ್ರೂ ಗೃಹ ಪ್ರವೇಶ ಮಾಡ್ಬೋದು. ಬಾಡಿಗೆ ಮನೆ, ಈ ಮನೆಯಿಂದ ಇನ್ನೊಂದು ಮನೆಗೆ ಹೋದ್ರಿಪ್ಪ. ಸೊ ಗೃಹ ಪ್ರವೇಶ ಹೊಸ ಮನೆಗೆ ಅಂತ ಏನು ನಿಯಮ ಇಲ್ಲ. ಹಳೆ ಮನೆಗೆ ನೀವು ಹೊಸದಾಗಿ ಹೋಗ್ತಾ ಇದ್ದರೆ ಅದು ಗೃಹ ಪ್ರವೇಶ. ಆಮೇಲೆ ಮನೆ ರಿನೋವೇಟ್ ಮಾಡ್ತೀರಿ, ಪೇಂಟ್ ಹೊಡೆದು ಅದು ಮಾಡಿ ಇದು ಮಾಡಿ, ಅದು ಗೃಹ ಪ್ರವೇಶ ಮಾಡ್ಬೋದು. ಹೊಸ ಮನೆಗೆ ಅದು ಗೃಹ ಪ್ರವೇಶ ನ್ಯಾಚುರಲ್ ಆಗಿ. 4ನೇದು ಒಂದಿದೆ, ಅದು ಈಗಿನ ಕಾಲಕ್ಕೆ ಅನ್ವಯ ಇಲ್ಲ. ಗೃಹ ಸೂತ್ರದಲ್ಲಿ ಇದೆ, ಆದರೆ ಈಗಿನ ಕಾಲಕ್ಕೆ ಅನ್ವಯ ಇಲ್ಲ. ಏನು ಅನ್ವಯ? ಆಗಿನ ಕಾಲದಲ್ಲಿ ಏನಾಗ್ತಿತ್ತು, ನಾವು ಕಾಶಿ ಯಾತ್ರೆಗೆ ಹೋಗ್ತೇವೆ ಅಂತ ಹೋಗೋರು, ಕಾಶಿ ಯಾತ್ರೆಗೆ ಹೋದವರು ವಾಪಸ್ ಬರ್ತಾರೆ ಅಂತ ನಮಗೆ ಗ್ಯಾರಂಟಿ ಇಲ್ಲ. ನಡ್ಕೊಂಡು ಹೋಗ್ತಾಯಿದ್ರು. 1 ವರ್ಷ ಆಗ್ತಿತ್ತು, 2 ವರ್ಷ ಆಗ್ತಿತ್ತು. 2 ವರ್ಷ ಆದಮೇಲೆ ಮತ್ತೆ ವಾಪಸ್ ಬಂದಾಗ ತಮ್ಮ ಮನೆ ಮತ್ತೆ ಪ್ರವೇಶ ಮಾಡಬೇಕಾದ್ರೆ ಗೃಹ ಪ್ರವೇಶ ಮಾಡಿ ಮನೆಗೆ ಹೋಗ್ತಾಯಿದ್ರು. ಈ 4 ಸಂದರ್ಭದಲ್ಲಿ ನಮ್ಮ ಗೃಹ್ಯ ಸೂತ್ರಗಳು ಗೃಹ ಪ್ರವೇಶ ಮಾಡಬೇಕು ಅಂತ ಒಂದು ವಿಧಿ ಅಥವಾ ನಿಯಮ. ಅದಕ್ಕೇನು ಶುರು ಮಾಡೋದೇನು, ಗಣಪತಿ ಪೂಜೆ ಅಂತ ಮಾಡ್ತೀರಿ. 2ನೇ ಅಂಶ ಏನು, ಮಾತೃಕಾ ಪೂಜೆ ಅಂತ ಮಾಡ್ತಾರೆ. ಮಾತೃಕಾ ಪೂಜೆ 7 ಅಥವಾ 8 ಅಥವಾ 27 ಮಂಗಳ ಅಂದರೆ ದೇವಿಯ ರೂಪಗಳನ್ನು ನಾವು ಆರಾಧನೆಯನ್ನು ಮಾಡ್ತೀವಿ. ಆಮೇಲೆ ಇನ್ನೊಂದು, ಈ ಕಡೆ ಎಷ್ಟೋ ಪದ್ಧತಿ ಹೊರಟೋಗಿದೆ. ನಿಮಗೆ ಭಾರತ ಬೇರೆ ಬೇರೆ ಜಾಗದಲ್ಲಿ ಓಡಾಡಿದ್ರೆ ನಿಮ್ಗೆ ಪರಿಚಯ ಆಗ್ತದೆ. ನಾಂದಿ ಶ್ರಾದ್ದ ಅಂತ ಮಾಡ್ತಾರೆ. ನಮಗೆ ಶ್ರಾದ್ದ ಅಂದರೆ ಉತ್ತರ ಕ್ರಿಯೆ ಅಂತಾರೆ, ಯಾರು ತೀರೋ ಹೋದ್ಮೇಲೆ ಮಾಡುವಂಥದ್ದು ಶ್ರಾದ್ದ ಅಂತ. ಆದರೆ ನಾಂದಿ ಶ್ರಾದ್ದ ಇದೆಯಲ್ಲ, ಇದು ಆಸ್ಪೀಷಸ್. ಏನು, ಈಗ ನಾನು ಇದು ಗೃಹ ಪ್ರವೇಶ ಮಾಡ್ತಾ ಇದ್ದೇನೆ, ನಾನಿವತ್ತು ಇಲ್ಲಿ ಗೃಹ ಪ್ರವೇಶ ಮಾಡೋಕ್ಕೆ ನನ್ನ ತಂದೆ, ನನ್ನ ತಾತ, ನಮ್ಮ ಮುತ್ತಾತ, ನಮ್ಮ ಅಜ್ಜಿ, ಇವರೆಲ್ಲರ ಆಶೀರ್ವಾದದಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ. ಅದರಿಂದ ಏನು ಮಾಡಬೇಕು, ಅವ್ರಿಗೆಲ್ಲ ಮಂಗಳ ಉಂಟು ಮಾಡಲಿ ನಮಗೆ ಅಂತ ಅವ್ರನ್ನೆಲ್ಲ ಸ್ಮರಣೆ ಮಾಡಿ ಅವರಿಗೆಲ್ಲ ನಾವು ಒಂದು ಇದನ್ನು ಆಫರಿಂಗ್ ಕೊಡೋವಂಥದ್ದು ಈ ನಾಂದಿ ಶ್ರಾದ್ದ. ಇದಕ್ಕೆ ಅಭ್ಯುದಯ ಶ್ರಾದ್ದ, ವೃದ್ಧ ಶ್ರಾದ್ದ ಅಂದರೆ ಗ್ರೋಯಿಂಗ್, ಎವಲ್ಯೂಷನ್ ಅಂತಲೂ ಇದಕ್ಕೆ ಕರೀತಾರೆ. ಇದನ್ನು ಗೃಹ ಪ್ರವೇಶದ ಹಿಂದಿನ ದಿವಸ ಮಾಡುವಂಥದ್ದು ನಾಂದಿ ಶ್ರಾದ್ದ. ಆಮೇಲೆ ಇನ್ನೇನು ಮಾಡ್ತಾರೆ, ಈ ಪುಣ್ಯಾಹ ಅಂತಾದ್ರು ಕೇಳಿದ್ರಲ್ಲ, ಪುಣ್ಯಾಹ ಅಂತ ಈ ಸ್ವಸ್ತಿ ಭಾಷಣ, ಸ್ವಸ್ತಿ ಭವಂತೋ ಬ್ರುವಂತು, ಯಾವುದೇ ದೇವಸ್ಥಾನಕ್ಕೂ ನೀವು ಅರ್ಚನೆ ಮಾಡಿಸಿ ಅಂತ ಹೇಳಿ ಸ್ವಸ್ತಿ ಭವಂತೋ ಬ್ರುವಂತೋ ಶತಾಯುಷಿ ದೀರ್ಘಾಯುಷಿ ಅಂತೆಲ್ಲ ಹೇಳ್ಬಿಟ್ಟು ಸ್ವಸ್ತಿ ಭವಂತೋ ಬ್ರುವಂತೋ ಅಂತ ಹೇಳ್ತಾರೆ. ಎಲ್ಲ ಹಿರಿಯರಿಂದ ಒಂದು ಆಶೀರ್ವಾದ ತೊಗೊಳಕ್ಕೆ ಇದೊಂದು ಸ್ವಸ್ತಿ ವಾಚನ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಪಂಚಗವ್ಯಗಳ ಹೋಮ ಮಾಡುವಂಥದ್ದು. ಪಂಚಗವ್ಯ ಅಂದರೆ ಹಸುಗಳಿಂದ ಪಂಚಗವ್ಯಗಳು ಯಾವುದ್ಯಾವುದು ಲಭ್ಯವೋ ಅದನ್ನು ಪ್ರಾಪ್ತ ಮಾಡಿಕೊಂಡು ಪಂಚಗವ್ಯವನ್ನು ಇಷ್ಟು ಆದಮೇಲೆ ಇಷ್ಟು ನಿಯಮ. ಇದಾದಮೇಲೆ ಪ್ರೊಸೀಜರ್ ಏನು, ಗೃಹ ಪ್ರವೇಶದ್ದು, ಯಾರ ಆರ್ಕಿಟೆಕ್ಟ್ ಮೂಲಕ ಈ ಮನೆಯನ್ನು ಕಟ್ಟಿಸಿದಿರೋ ಅವನು ಬಂದು ಈ ಮನೆಯಲ್ಲಿ ನೀವು ವಾಸ ಮಾಡ್ಬೋದು ಅಂತ ಪರ್ಮಿಷನ್ ತೊಗೊಂಡು ಅವನ ಹತ್ರ ಕೀ ಇಸ್ಕೋಬೇಕಂತೆ. ಆವಾಗ ಅವನೇನು ಹೇಳ್ತಾನೆ, ಅವನ ಆರ್ಕಿಟೆಕ್ಟ್ ಹೇಳ್ತಾನೆ, ನೀವು ಮನೆ ತುಂಬ ಚೆನ್ನಾಗಿರಲಿ ಸರ್, ಅದಕ್ಕೆ ತುಂಬ ಕಷ್ಟಪಟ್ಟು ಡಿಸೈನ್ ಮಾಡಿದ್ದೀನಿ, ಬಾಂಬೆಯಿಂದ ಇದು ತರಿಸಿದ್ದೀನಿ, ಡೆಲ್ಲಿಯಿಂದ ಇದು ತರಿಸಿದ್ದೀನಿ, ಗ್ರ್ಯಾನೈಟು ರಾಜಸ್ಥಾನಿಂದ ತರಿಸಿದ್ದೀನಿ, ಮಾರ್ಬಲ್ಲು ಅಲ್ಲಿಂದ ತರಿಸಿದ್ದೀನಿ, ನಿಮಗೆಲ್ಲ ಇಷ್ಟು ಕಷ್ಟಪಟ್ಟಿದ್ದೀನಿ, ಅದಕ್ಕೆ ನೀವು ಮಾಡುವ ಪುಣ್ಯ ಕರ್ಮದಲ್ಲಿ ಧರ್ಮದಲ್ಲಿ ನನಗೆ 20% ಪುಣ್ಯ ಕೊಡಿ ಅಂತ ಕೇಳ್ತಾನಂತೆ. ಅದಕ್ಕೆ ಈಗ ಪುಣ್ಯ ಕೊಡೋದು ಹೆಂಗೆ, ಅದಕ್ಕೆ ಅವನು ಹೇಳ್ತಾನೆ, ನೋಡಪ್ಪ ಪುಣ್ಯ ಗಿಣ್ಯ ಎಲ್ಲ ಕೊಡೋಕ್ಕಾಗಲ್ಲ, ಎಷ್ಟು ಚಿನ್ನ ಬೇಕು ಅಥವಾ ಎಷ್ಟು ದುಡ್ಡು ಬೇಕು, ಸರಿ ಹಾಗೆ ಸೆಟ್ಲ್ ಮಾಡಿ ಅವ್ನಿಗೇನು ಬೇಕೋ ಕೊಟ್ಟ ಮೇಲೆ ಅವತ್ತು ನೀವು ಪರ್ಮಿಷನ್ ತೊಗೊಂಡು ಆಮೇಲೆ ನೀವೇನು ಮಾಡ್ತೀರ ನೆಕ್ಸ್ಟು. ಆಗ ಅವನು ಪರ್ಮಿಷನ್ ಕೊಟ್ಟ ಮೇಲೆ ಮೊದಲನೇದು ಮಾಡೋದು ಗೋ ನಿವಾಸ. ಈ ಒಂದು ಹಸು ಮತ್ತು ಕರು ಅದನ್ನು ಮನೆ ಒಳಗಡೆ ಪ್ರವೇಶ ಮಾಡಿಸೋದು. ಈ ಪುಣ್ಯಾಹ ಪಂಚಗವ್ಯ ಹೋಮ ಇದೆಲ್ಲ ಮಾಡಿದ ಮೇಲೆ ಅವನತ್ತ ಪರ್ಮಿಷನ್ ತೊಗೊಂಡು, ಇದೆಲ್ಲ ಗೃಹ್ಯ ಸೂತ್ರಲ್ಲಿ ವರ್ಣ, ನಾನು ಬರೀ ಸಮ್ಮರಿ ಹೇಳ್ತಾ ಇದ್ದೀನಿ. 16 ಐಟಮ್ ಇದೆ.
ನಾನು ಸಮಯಕ್ಕೆ ನಮ್ಮ ಸೀಮಿತ ಸಮಯಕ್ಕೆ ವಿಚಾರ ತುಂಬ ಡ್ರ್ಯಾಗಿಂಗ್ ಆಗಬಾರ್ದು, ಒಂದು ಸಮ್ಮರಿ. ಯಾಕಂದ್ರೆ ನಾವು ಎಲ್ಲೋದು ಗೃಹಪ್ರವೇಶ ಕರಿತಿರಲ್ಲ, ಎಲ್ಲಿ ಅಂತ ಹೇಳಿದ್ರೆ ಯಾರು ಹೇಳೋದು? ಅದಕ್ಕೆ ಅವನೇನು ಮಾಡ್ತಾನೆ, ಗೋ ನಿವಾಸ ಅಂತ ಮಾಡೋದು. ಹಸುನ ಕರ್ಕೊಂಡೋಗಿ ಅದರ ಗಂಜಲ ಇತ್ಯಾದಿಗಳನ್ನೆಲ್ಲ ತೆಗೆದು ಮನೆಗಳಿಗೆ ಪ್ರೋಕ್ಷಣೆಯನ್ನು ಮಾಡಿ ಆಮೇಲೆ ಉದಕ ಶಾಂತಿ ಮಾಡ್ತಾರೆ. ಉದಕ ಶಾಂತಿ ಏನು? ಋಗ್ವೇದದ ಮಂತ್ರಗಳನ್ನು ತಗೊಂಡು, ಉದಕ ಅಂತಂದರೆ ನೀರು, ಆಪ್. ಈ ನೀರನ್ನು ಸಂಸ್ಕಾರ ಮಾಡಬೇಕಾದ್ರೆ ಋಗ್ವೇದದ ಮಂತ್ರಗಳನ್ನು ತೆಗೆದುಕೊಂಡು ಶಾಂತಿ, ಉದಕ ಶಾಂತಿ ಎಲ್ಲ ನೀವು ಯಾವುದೇ ಒಂದು ಪುಣ್ಯ ಕರ್ಮ ಮನೆಯಲ್ಲಿ ಮಾಡದೆ ದೇವಸ್ಥಾನದಲ್ಲಿ ಮಾಡದೆ ನೋಡಿ ಉದಕ ಶಾಂತಿ ಮಾಡ್ತಾರೆ. ಋಗ್ವೇದ ಮಂತ್ರಗಳನ್ನು ತಗೊಂಡು ಇದನ್ನು ಮಾಡುವಂಥದ್ದು. ನೀವು ಯಾರಾದ್ರೂ ಕೇಳಿ ಯಾಕೆ ಮಾಡ್ತಾರೆ ಉದಕ ಶಾಂತಿ, ಯಾಕೆ ಮಾಡಬೇಕು ನೋಡಿ. ಕೆಲವು ಮನೆಗೆ ಹೋದರೆ ನಿಮಗೆ ಕೆಲವು ಸೆಟ್ ಆಗೋದಿಲ್ಲ. ಈ ಮನೆ ಯಾಕೋ ನಮ್ಗೆ ಆಗ್ಬರ್ತಿಲ್ಲ ಅಂತ ಹೇಳ್ತಾರೆ. ಈ ವಾತಾವರಣವೇ ನಮ್ಗೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಯಾವ್ಯಾವ ಜೀವಜಂತುಗಳು ವಾಸವಾಗಿದ್ದಾರೋ ನಮಗೆ ಗೊತ್ತಿಲ್ಲ. ಆಮೇಲೆ ಯಾರಿಂದ ನಮಗೆ ಭಯ ಉಂಟಾಗುತ್ತೋ ಗೊತ್ತಿಲ್ಲ. ಭಯ ನಿವಾರಣೆಗೆ ಮತ್ತು ಕೆಟ್ಟ ಜಂತುಗಳು ವಾಸವಾಗಿದ್ದರೆ ಅವರೆಲ್ಲ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಉದಕ ಶಾಂತಿಯನ್ನು ಮಾಡೋದು. ಇದಾದ ಮೇಲೆ ಮಾಡೋದು ರಾಕ್ಷೋಘ್ನ ಹೋಮ. ಇದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ಗೃಹ ಪ್ರವೇಶ ಇಸ್ ರಾಕ್ಷೋಘ್ನ ಹೋಮ. ಯಾಕೆ ಮಾಡ್ತಾರೆ ರಾಕ್ಷೋಘ್ನ ಹೋಮ? ನೋಡ್ರಿ, ಈ ಭೂಮಿ ನಮ್ದಾ ನಿಮ್ದಾ? ಯಾರ್ದು ಅಲ್ಲ. ಖಾತಾ ಟ್ರಾನ್ಸ್ಫರ್ ಮಾಡ್ಕೋಬೋದು. ಭೂಮಿ ಎಷ್ಟು ವರ್ಷದಿಂದ ಇದೆ ರೀ? 4 ಬಿಲಿಯನ್ ಇಯರ್ಸಿಂದ ಈ ಭೂಮಿ ಇದೆ ಅಲ್ವಾ? ಈ ಭೂಮಿ ನೀವು ಒಂದು 30-40 60-40 ಸೈಟ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ನಾನು ತೊಗೊಳಕ್ಕಿಂತ ಮುಂಚೆ ಎಷ್ಟೋ ಸಾವಿರಾರು ವರ್ಷದಿಂದ ಈ ಭೂಮಿ ಇಲ್ಲಿದೆ. ನಾನು ಇವತ್ತು ಬಂದೆ. ಆದರೆ ಈ ಸಾವಿರಾರು ವರ್ಷದಲ್ಲಿ ಎಷ್ಟೋ ಜೀವ ಜಂತು ಪ್ರಾಣಿ ಮತ್ತು ಗೊತ್ತಿಲ್ಲದೆ ಕೆಲವು ಕಥೆ ಇದೆ, ಬೇರೆ ಆಮೇಲೆ ಹೇಳ್ತೀನಿ. ಯೂಟ್ಯೂಬಲ್ಲೆಲ್ಲ ರೆಕಾರ್ಡ್ ಆಗ್ತಿರ್ತಲ್ಲ ಇನ್ನು. ಸೊ ನಮ್ಗೆ ಆದಂಥ ಅನುಭವಗಳು. ಅದಕ್ಕೆ ಕೆಲವು ಜಾಗದಲ್ಲಿ ಕೆಲವು ಜೀವಗಳಿರ್ತವೆ, ಸೂಕ್ಷ್ಮ ಜೀವಿಗಳು, ಕಣ್ಣು ಕಾಣಿಸ್ತದೆ ಸೂಕ್ಷ್ಮ ಜೀವಿಗಳು, ಅವೆಲ್ಲ ವಾಸ ಮಾಡ್ತಿರ್ತವೆ. ಆಮೇಲೆ ಏನು ಮಾಡ್ತೀರಿ ನೀವು? ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀರಿ, JCB ತರಿಸ್ತೀರಿ, ಗುಂಡಿ ತೋಡ್ತೀವಿ. ಎಷ್ಟು ಇರುವೆಗಳು, ನೊಣಗಳು, ಆಮೇಲೆ ಹಾವುಗಳು ಎಲ್ಲ ಸಾಯ್ತಾವಲ್ಲ. ಸೊ ಈಗೇನು ಮಾಡಬೇಕು? ನನ್ನಿಂದ ಅನ್ಅವಾಯ್ಡಬಲ್ ಇವಿಲ್ ಆಗಿದೆ, ಅವಾಯ್ಡಬಲ್ ಅಲ್ಲ, ಅನ್ಅವಾಯ್ಡಬಲ್ ಇವಿಲ್ ಆಗಿದೆ. ಇವ್ರಿಗೆಲ್ಲರೂ ನಾವು ಏನು ಮಾಡಬೇಕು? ಅವ್ರವ್ರಿಗೆ ಬೇಕಾದಂಥ ಅವರ ಜೀವಿಗೆ ನಾನು ಪರ್ಮಿಷನ್ ತೊಗೋಬೇಕು. ಈ ಭೂಮಿನಲ್ಲಿ ನಾನು ಇರ್ತೀನಪ್ಪ, ಇನ್ನು ಮುಂದೆ ಸ್ವಲ್ಪ ಪರ್ಮಿಷನ್ ಕೊಡು. ನಾನು ಗೊತ್ತಿಲ್ಲದೆ ಏನೇನೋ ಒಂದಷ್ಟೆಲ್ಲ ನಾನು ಜೀವಿಗಳನ್ನು ಸಾಯಿಸಿದ್ದೇನೆ ಬಿಕಾಸ್ ಟು ಕನ್ಸ್ಟ್ರಕ್ಟ್ ದಿಸ್ ಹೌಸ್. ಅದಕ್ಕೆ ನಿಮಗೆಲ್ಲ ಕೂಡ ನಾನು ನಿಮಗೆ ರಾಕ್ಷೋಘ್ನ ಹೋಮ ಮಾಡಿ ನಿಮಗೆಲ್ಲ ಆಹುತಿ ಕೊಡಿ, ನೀವು ಪರ್ಮಿಷನ್ ತೊಗೊಂಡು ನಾನು ಈ ಮನೇಲಿರ್ತೇನೆ ಅಂತ ಹೇಳಿ ಈ ಜೀವಜಂತಿಗಳು ಸೂಕ್ಷ್ಮ ಜಂತಿಗಳಿಗೆ ನಮಗೆ ಪರ್ಮಿಷನ್ ತೊಗೊಳ್ಳೋದು. ಈ ಜಾಗ ನನಗೆ ಸೇರಿದ್ದಲ್ಲ. ನಾವು ಯಾವಾಗಲೂ ಅಷ್ಟೇ, ನಾವು ಯಾವುದೂ ಕೂಡ ಏನು ಮಾಡಬೇಕು? ಭಗವಂತನಿಗೆ ಅರ್ಪಣೆ ಮಾಡಿಯೇ ಕರ್ಮ ಮಾಡುವುದು ಹಿಂದೂ ಸಂಸ್ಕೃತಿ. ಯಾವುದೇ ರೀತಿ ನೀತಿ ಆಗಲಿ, ಎನಿಥಿಂಗ್ ದಟ್ ಈಸ್. ಹೊಸ ಬಟ್ಟೆ ತೊಗೊಂಡ್ರಿಯಪ್ಪ ಮನೇಲಲ್ವಾ, ಫಸ್ಟು ದೇವ್ರ ಮನೆಗೆ ಹೋಗಿ ಬಟ್ಟೆಯನ್ನು ಕೊಟ್ಟು ನೈವೇದ್ಯ ಮಾಡಿ ಆಮೇಲೆ ತೊಗೊಳ್ಳೋದು. ಆಮೇಲೆ ನವರಾತ್ರಿನಲ್ಲಿ ಸರಸ್ವತಿ ಪೂಜೆ, ನಾವು ಓದುವಂಥ ಪುಸ್ತಕ, ವೀಣೆ, ತಂಬೂರಿ, ತಬಲಾ ಎಲ್ಲವನ್ನು ಇಟ್ಟು ಪೂಜೆ ಮಾಡಿ ತೊಗೊಳ್ಳೋದು. ಒಂದು ಗಾಡಿ ತೊಗೊಳ್ತೀರಾ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಗಣಪತಿ ದೇವಸ್ಥಾನ ಮುಂದೆ ಪೂಜೆ ಮಾಡ್ತೀರಾ. ಗಾಡಿಗೂ ಪೂಜೆಗೂ ಏನು ಸಂಬಂಧ? ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ? ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಯಾವ ಪದಾರ್ಥವನ್ನು ಉಪಯೋಗಿಸೋಂಗಿಲ್ಲ ಅಂತ. ಹಾಗೆ ಈ ಮನೆಯೂ ಈ ರೀತಿಯಾಗಿ ಬರೋದ್ರಿಂದ ನಾವೇನು ಮಾಡ್ತೀವಿ? ರಾಕ್ಷೋಘ್ನ ಹೋಮ ಮಾಡಿ ಇದನ್ನೆಲ್ಲ ನಿವಾರಣೆ ಮಾಡಬೇಕು. ಆಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ವಾಸ್ತು ಹೋಮ. ಅದಕ್ಕೊಂದೆಲ್ಲ ಕಥೆ ಇದೆ, ಅದು ಬೇರೆ ಸಮಯದಲ್ಲಿ ಹೇಳೋಣ. ವಾಸ್ತು ಹೋಮ ಅಂದರೆ ಏನು ಅನ್ನೋದು ಬೇಗ. ಯಾಕೆ ಅಂದರೆ ಒಂದು ರೋಗ, ಇನ್ನೊಂದು ಭಯ, ಇನ್ನೊಂದು ಆಯುಸ್ಸು, ಈ ಮೂರು ಈ ಮನೇಲಿ ಆಗಬೇಕು ಅಂತಂದರೆ ವಾಸ್ತು ಹೋಮ ಮಾಡಬೇಕು ಅಂತ. ಇದೆಲ್ಲ ಆದಮೇಲೆ ಏನು ಮಾಡ್ತಾನೆ? ಅವನು ಅಷ್ಟದಿಕ್ಕಿಗಳಿಗೆ ಬಲಿ ಕೊಡಬೇಕು. ಅಂದರೆ ಕೆಲವರು ಅನ್ನ ಇಡ್ತಾರೆ, ಕೆಲವರು ಅಕ್ಷತೆ ಇಡ್ತಾರೆ, ಕೆಲವರು ಕುಂಬಳಕಾಯಿನ ಒಡೆದು 4 ದಿಕ್ಕಿಗೆ ಹಾಕ್ತಾರೆ ಅಲ್ವಾ, ಇದೆಲ್ಲ ಬಲಿ. ಸೊ ಇದೆಲ್ಲ ಆದಮೇಲೆ ಏನು ಮಾಡ್ತಾನೆ? ಪೂರ್ಣ ಕುಂಭ ತಗೊಂಡು ಯಜಮಾನ ಗೃಹವನ್ನು ಪ್ರವೇಶ ಮಾಡ್ತಾನೆ. ಸೀದಾ ದೇವ್ರ ಕೊನೆಗೆ ಹೋಗಿ ತನ್ನ ಇಷ್ಟ ದೇವರನ್ನೋ ಮಂಗಳ ಕಳಶವನ್ನು ಇಟ್ಟು ಪೂಜೆ ಮಾಡಿ ಕೊನೆ ಕಂಕ್ಲೂಡ್ ಮಾಡ್ದಂಗೆ ಸತ್ಯನಾರಾಯಣ ಪೂಜೆ ಮಾಡ್ತಿರಲ್ವ, ಗೃಹ ಪ್ರವೇಶ ಮಾಡಿ ಮಾರನೇ ದಿವಸ, ಹಿಂದಿನ ದಿವಸ ನಾಂದಿ ಶ್ರಾದ್ದ ಇತ್ಯಾದಿ ಎಲ್ಲ ಮಾಡಿ, ಗೃಹ ಪ್ರವೇಶದ ದಿವಸ ರಾಕ್ಷೋಘ್ನ, ಉದಕ ಶಾಂತಿ, ವಾಸ್ತು ಹೋಮ ಇದೆಲ್ಲ ಮಾಡಿ ಗಣಪತಿ ಪೂಜೆಯಿಂದ ಪ್ರಾರಂಭ ಮಾಡಿ ನೀವು ಗೃಹವನ್ನು ಪ್ರವೇಶ ಮಾಡಿದ ಮಾರನೇ ದಿವಸ ಸತ್ಯನಾರಾಯಣ ಪೂಜೆ ಮಾಡ್ಬೋದು. ಆಮೇಲೆ ಈ ಕಡೆ ಕೆಲವರು ಮನೇಲಿ ಏನು ಹೇಳ್ತಾರೆ ಹೇಳಿ?
ಹಾಲು ಉಗ್ಸೋದು ಅಂತ ಒಂದು ಪದ್ಧತಿ ಇದೆ ಅಲ್ಲ, ಮನೇಲಿ ಹಾಲು ಉಗ್ಸೋದು. ಅದಕ್ಕೆ ತಿಳ್ಕೊಳ್ಳಿ, ಗೃಹ್ಯ ಸೂತ್ರದಲ್ಲಿ ಹಾಲು ಉಗ್ಸುವುದು ವಿಚಾರ ಬರೋದಿಲ್ಲ. ಯಾವಾಗಲೂ ಅದು ಯಾರೋ ಒಂದು ಪ್ರಾರಂಭ ಮಾಡಿದಾರೆ, ಅದೊಂದು ಪರಂಪರೆಯಾಗಿ ಬೆಳೆದಿದೆ. ಅದು ಅಮೃತ ಉಗ್ಸಿದ್ರೆ ಎಲ್ಲ ಉಕ್ಕತ್ತೆ ಇತ್ಯಾದಿ. ಇದು ಕಲ್ಪಸೂತ್ರದ ಈ ಗೃಹ್ಯ ಸೂತ್ರದಲ್ಲಿ ಉಲ್ಲೇಖ ಇಲ್ಲ. ಎಷ್ಟು ತಿಳ್ಕೊಂಡಿದ್ರೆ ಸಾಕು. ಯಾಕಂದರೆ ಎಷ್ಟು ಎಲ್ಲಿ ಏನು ಅಂತ ಹೇಳಿ ನಾವು ಮಾಡಿಬಿಟ್ಟಿರ್ತೀವಲ್ಲ, ಅದಕ್ಕೆ ಈ ಪ್ರತಿಯೊಂದಕ್ಕೂ ಒಂದು ಆಧಾರ ಇದೆ. ಸುಮ್ಮನೆ ಯಾರೂ ಇದು ಮಾಡಿಲ್ಲ. ಸರಿ, ಈಗೇನಾಯಿತು, ಇದೆಲ್ಲ ಯಾಕೆ ಹೇಳಿದೆ? ಶ್ರೀರಾಮಚಂದ್ರ ಇದನ್ನೆಲ್ಲ ಮಾಡ್ತಾನೆ, ಚಿತ್ರಕೂಟ ಇದರಲ್ಲಿ ಮಾಡಿ ಆಮೇಲೆ ಅವನು ಗೃಹ ಪ್ರವೇಶ ಮಾಡ್ತಾನೆ. ಈಗ ಇಲ್ಲಿಗೆ ಅಯೋಧ್ಯಾಕಾಂಡದ ಒಂದು ಭಾಗ, ಅಯೋಧ್ಯಾಕಾಂಡದಲ್ಲಿ 2 ಪೂರ್ವಾರ್ಧ ಉತ್ತರಾರ್ಧ. ಪೂರ್ವಾರ್ಧ ಇಲ್ಲಿಗೆ ನಿಲ್ಲುತ್ತೆ. ಈಗ ಉತ್ತರಾರ್ಧ ಎಲ್ಲಿಗೆ ಶುರುವಾಗ್ತದೆ? ಉತ್ತರಾರ್ಧ ಎಲ್ಲಿಗೆ ಶುರುವಾಗುತ್ತೆ ಅಂತಂದರೆ, ಈಗ ಚಿತ್ರಕೂಟದಲ್ಲಿ ವಾಲ್ಮೀಕಿಗಳು ರಾಮನಲ್ಲೇ ಕೂರಿಸಿದ್ದಾರೆ. ಈಗ ಎಲ್ಲಿಗೆ ಬರ್ತಾರೆ? ಸುಮಂತ್ರ ರಥವನ್ನು ತೆಗೆದುಕೊಂಡು ಅಯೋಧ್ಯ ಕಡೆ ಪ್ರಸ್ತಾವನೆ ಮಾಡ್ತಾನೆ. ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದಾಗ ಜನಗಳೆಲ್ಲ ಖಾಲಿ ರಥವನ್ನು ನೋಡಿ ಎಲ್ಲರೂ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ಉತ್ತರಾರ್ಧ, ಅಯೋಧ್ಯಾಕಾಂಡದ ಉತ್ತರಾರ್ಧ. ಈಗ ಇನ್ನೂ ಬರಬೇಕು, ಅವನು ದಶರಥನ ನೋಡಬೇಕು, ಕೌಸಲ್ಯ ಮಾತಾಡ್ತಾಳೆ, ಅದಾದಮೇಲೆ ದಶರಥ ದೇಹ ಬಿಡ್ತಾನೆ, ಆಮೇಲೆ ವಸಿಷ್ಠರು ಇನ್ಚಾರ್ಜ್ ತೊಗೊಳ್ತಾರೆ, ಯಾರೂ ಇಲ್ಲ ರಾಜ ಅಂತ. ಆಮೇಲೆ ಭರತನ ಕಳ್ಸೋಕ್ಕೆ ಸೈನ್ಯನ ಕಳಿಸ್ತಾರೆ. 7 ದಿವಸ 7 ರಾತ್ರಿ ಆದಮೇಲೆ ಅವನು ಬರ್ತಾನೆ, ಅವನ ಕೈಗೆ ಬೇಯ್ತಾನೆ, ಆ ಪ್ರಸಂಗಗಳು. ಆಮೇಲೆ ಅವನು ರಾಮನ ಹುಡ್ಕೊಂಡು ಚಿತ್ರಕೂಟಕ್ಕೆ ಬರ್ತಾನೆ. ಅಲ್ಲಿ ಭರತ್ ರಾಮ್ ಮಿಲಾಪ್ ಆಗ್ತದೆ, ಅವರಿಬ್ಬರು ಮಾತುಕತೆ ಆಗುತ್ತೆ. ಆ ಮಾತುಕತೆ ಆಗಿ ಪಾದುಕ ಪ್ರದಾನ ಆದಮೇಲೆ ಅಯೋಧ್ಯಕಾಂಡ ಕಂಪ್ಲೀಟ್ ಆಗುತ್ತೆ. ಸೊ ಈಗ ನಾವು ಎಲ್ಲಿಗೆ ಪೂರ್ವಾರ್ಧ ಕಂಪ್ಲೀಟ್ ಆಯ್ತು. ಇವತ್ತು ಮುಂದಿನ ಶನಿವಾರ ಉತ್ತರಾರ್ಧಕ್ಕೆ ಪ್ರವೇಶ ಮಾಡಬೇಕು. ಸುಮಂತ್ರ ಅಯೋಧ್ಯೆಗೆ ಪ್ರವೇಶ ಮಾಡೋದು ಇಂದ ಮತ್ತೆ ಪ್ರಾರಂಭ. ಇಲ್ಲಿ ನಿಲ್ಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.